ಇನ್ಸ್ಟಿಟ್ಯೂಷನ್ ಮ್ಯಾನಿಪುಲೇಟ್ ಮಾಡ್ತಾರೆ. ಅವಾಗ ಯಾರು ಈ ಇನ್ಸ್ಟಿಟ್ಯೂಷನ್ ಅಂತ ನಾವು ಹೆಸರು ಹೇಳಲ್ಲ. ಇವತ್ತು ಸೆಬಿ ರಿಪೋರ್ಟ್ ಅಲ್ಲಿ ಹೆಸರು ಬಂತು, ಜೇನ್ ಸ್ಟ್ರೀಟ್ ಒನ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಒನ್ ಅಂಡ್ ಓನ್ಲಿ ಅಲ್ಲ. ಇಷ್ಟು ದಿವಸ ಎಲ್ಲ ಟ್ರೇಡ್ ಮಾಡಬಾರ್ದು. ನೀನು ಒಳಗೆ ಹೋದ್ಯಾ, ₹500 ಹಾಕಿದ್ಯಾ, ಒಂದು ₹5,000 ತಗೊಂಡು ಆಚೆ ಬರ್ಬೇಕು. ಬರಲ್ಲ ಅಂತ ಅಲ್ಲ, ಇವಾಗ ಜನರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದೊಬ್ಬ ಮಾಡ್ಬಿಟ್ಟು ಹೋದ ಅಷ್ಟೇ. ಎಷ್ಟು ಈ 16 ಲಕ್ಷ ರಿಟೇಲ್ ಟ್ರೇಡರ್ಸ್ ಪೂರ್ತಿ ಕನಸನ್ನು ಒಬ್ಬ ಅನುಭವಿಸ್ತಾ. ಇದೇ ನಿಜ. ಇದು ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂದ್ರೆ ಸ್ಟಾಕ್ಸ್ ಮೊಮೆಂಟಮ್ ಇಲ್ಲ ಇಂಡೆಕ್ಸ್ ಇಲ್ಲ ಸ್ಟಾಕ್ಸ್ ಫ್ಯೂಚರ್ ಮೊಮೆಂಟಮ್ ಅಲ್ಲಿ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇವ್ರು ಬಂದು ಆಪ್ಷನ್ ಅಲ್ಲಿ ಫುಲ್ ಕಾಲ್ ಅಂಡ್ ಬಿಟ್ಟು ಬೈ ಮಾಡಿದ್ಮೇಲೆ ಏನಾಗುತ್ತೆ, ಮತ್ತೆ ಟಾಪ್ ಬಂದ ಮೇಲೆ ಇನ್ಫ್ಲೇಟೆಡ್ ಪ್ರೈಸ್ ಇದು ಇವರೇ ತಗೊಂಡಿಟ್ಕೊಂಡಿರೋದ್ರಿಂದ ಮಾರ್ಕೆಟ್ ಏನಾಯ್ತು, ಫುಲ್ ಆಯ್ತು. ಇದು ಏನಿಲ್ಲ, ರಬ್ಬರ್ ಬ್ಯಾಂಡ್ ಇಳಿದ್ರೆ ಏನಾಗುತ್ತೆ ಅದೇ ತರ ಇಳಿದ್ಬಿಟ್ಟು ಫುಲ್ ಆಪ್ಷನ್ ತಗೊಂಡ್ಮೇಲೆ ರಬ್ಬರ್ ಬ್ಯಾಂಡ್ ನ ಬಿಟ್ಬಿಟ್ರು. ಇವಾಗ ಇವ್ರ ಮೈಂಡ್ ಅಲ್ಲಿ ಒಂದೇ ಏನಂದ್ರೆ ಆಪ್ಷನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಪ್ಲಸ್ ಇದೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಳಗೆ ಹೋದ್ರೆ ಒಳ್ಳೆ ಪ್ರಾಫಿಟ್ ಮಾಡಿ ಆಚೆ ಬರ್ಬೋದು. ಅವ್ನ್ ಮೈಂಡ್ ಸೆಟ್ ಹೇಗೊಂದು ರಿಟೇಲ್ ಟ್ರೇಡರ್ ಎಲ್ಲರೂ ಆಪ್ಷನ್ಸ್ ಹೋದ್ರೆ ಪ್ರಾಫಿಟ್ ಮಾಡ್ಬೋದು ಅಂತ ಒಂದು ನಂಬಿಕೆ ಬರುತ್ತೋ ಅವರು ಅದೇ ನಂಬಿಕೆಯಲ್ಲಿ ಬರ್ತಾರೆ. ಆದ್ರೆ ಅವನ ಹತ್ರ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂದ್ರೆ ದುಡ್ಡಿದೆ. ನಮಸ್ಕಾರ ಟ್ರೇಡ್ ಅಚೀವರ್ಸ್ ವ್ಯೂವರ್ಸ್, ನಿಮ್ಮೆಲ್ಲರಿಗೂ ತುಂಬಾ ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ಟ್ರೇಡ್ ಅಚೀವರ್ಸ್ 7 lakh ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರೆ. ಇವತ್ತು ವಾಯ್ಸ್ ಆಫ್ ಟ್ರೇಡರ್ಸ್ ಅಲ್ಲಿ ನಾವು ತುಂಬಾ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಟ್ರೇಡ್ ಅಚೀವರ್ಸ್ ಸಿಇಒ ಮಿಸ್ಟರ್ ಕಿಶೋರ್ ಕುಮಾರ್ ನಮ್ ಜೊತೆ ಇದ್ದಾರೆ. ಅವ್ರ ಹತ್ರ ಕೇಳಕ್ ತುಂಬಾ ವಿಷಯಗಳಿದೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಇವತ್ತು ಮಾರ್ಕೆಟ್ ಬಗ್ಗೆ ತುಂಬಾ ವಿಷಯಗಳು ನಾವು ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಜೇನ್ ಸ್ಟ್ರೀಟ್ ಅನ್ನೋ ಒಂದು ಕಂಪನಿ ಸರ್. ಲಾಸ್ಟ್ ವೀಕ್ ಸೆಬಿ ಜೇನ್ ಸ್ಟ್ರೀಟ್ ಅನ್ನೋ ಒಂದು ಕಂಪನಿನ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿದ್ದಾರೆ. ಅವ್ರು ಯಾರು, ಮಾರ್ಕೆಟ್ ಅಲ್ಲಿ ಏನ್ ಮಾಡಿದ್ದಾರೆ ಸರ್? ಸೊ ಮೊದಲು ಜೇನ್ ಸ್ಟ್ರೀಟ್ ಬಗ್ಗೆ ನಾವು ಫಸ್ಟ್ ಅವ್ರ ಬೇಸಿಕ್ ಏನು ಅಂತ ನಾವು ನೋಡ್ಬಿಡೋಣ. ಸೊ ಇದು ಬಂದು ಸಿಬಿ, ಇದು ನಾನು ಆಲ್ರೆಡಿ ವಿಡಿಯೋ ಅಲ್ಲಿ ಹೇಳಿದ್ದೆ, 110 ಪೇಜ್ ಸಿಬಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನ ಫುಲ್ ಆಗಿ ಸ್ಟಡಿ ಮಾಡಾಯ್ತು. ಇವಾಗ ಅವ್ರ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡೋಣ. ಈ ಜೇನ್ ಸ್ಟ್ರೀಟ್ ಅನ್ನೋದು ನೋಡಿದ್ರೆ ಒಂದು ದೊಡ್ಡ ಕಂಪನಿ. ಇವ್ರು ಬಂದು ಹೇಗೆ ಅಂದ್ರೆ ಆಚೆ ಗೊತ್ತಾಗದೇ ಇರೋಂತ ಕಂಪನಿ. ಆಚೆ ಗೊತ್ತಾಗಲ್ಲ ಇನ್ ದ ಸೆನ್ಸ್ ಸಿಇಒ ಕೂಡ ಇಲ್ಲ. ಅವ್ರೇನ್ ಮಾಡ್ತಾರೆ ಅಂತ ನೋಡಿದ್ರೆ ಅವ್ರೊಂದು ಗ್ರೂಪ್ ಆಫ್ ಟ್ರೇಡರ್ಸ್ ನ ಮಾತ್ರ ಇಟ್ಕೊಂಡು ಅವ್ರ ಫಂಡ್ಸ್ ನ ಒಳಗೆ ಇಟ್ಕೊಂಡು ಟ್ರೇಡ್ ಮಾಡ್ತಾರೆ. ಒಂದು ಟ್ರೇಡಿಂಗ್ ಕಂಪನಿ ಬೇಸಿಕ್ ಆಗಿ ಹೇಳ್ಬೇಕಂದ್ರೆ. ಎಷ್ಟು ಜನ ಇದ್ದಾರೆ ಅಂತ ನೋಡಿದ್ರೆ ಈ ಕಂಪನಿಲಿ ಮಾತ್ರ 2400 ಎಂಪ್ಲಾಯೀಸ್ ಇದ್ದಾರೆ. ಹತ್ತತ್ರ 45 ಕಂಟ್ರೀಸ್ ಅಲ್ಲಿ ಇವರು ಆಕ್ಟಿವ್ ಆಗಿದ್ದಾರೆ. ಅದು ಬಂದು US, ಯುರೋಪ್, ಏಷ್ಯಾ, ಬೇರೆ ಕಂಟ್ರೀಸ್ ಅಲ್ಲಿ ಕೂಡ. ಇಲ್ಲಿ ಇಂಡಿಯನ್ ಮಾರ್ಕೆಟ್ಸ್ ಬರುವಾಗ JaneStreet.com ಅನ್ನೋ ಒಂದು ಸೈಟ್ ನ ಕ್ರಿಯೇಟ್ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದ್ರ ಮೂಲಕ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ. ಅಕೌಂಟ್ ಕ್ರಿಯೇಟ್ ಮಾಡಿದ್ರಲ್ಲಿ 4 ಡಿಫರೆಂಟ್ ಕಂಪನಿ ಕ್ರಿಯೇಟ್ ಮಾಡ್ತಾರೆ. JSI ಇನ್ವೆಸ್ಟ್ಮೆಂಟ್ಸ್, ಇದೆಲ್ಲ ಜೇನ್ ಸ್ಟ್ರೀಟ್ 2, ಜೇನ್ ಸ್ಟ್ರೀಟ್ ಸಿಂಗಾಪುರ್ ಲಿಮಿಟೆಡ್, ಜೇನ್ ಸ್ಟ್ರೀಟ್ ಏಷ್ಯಾ ಟ್ರೇಡಿಂಗ್. ಸೊ ಈ ತರ ಇದ್ರಲ್ಲಿ ಬಂದು ಇಂಡಿಯನ್ ಮಾರ್ಕೆಟ್ ಒಳಗೆ ಬಂದು ಟ್ರೇಡ್ ಮಾಡೋಣ ಅಂತ ಒಳಗೆ ಬರ್ತಾರೆ. ಸೊ ಇದು ಇವರ ಬೇಸಿಕ್. ಇವರ ವಿಷಯ ಏನು ಅಂತ ನೋಡಿದ್ರೆ ಒಂದು ಹೊಸದಾಗಿ ಮಾರ್ಕೆಟ್ ಒಳಗೆ ಬಂದು ಟ್ರೇಡ್ ಮಾಡ್ಬೇಕು ಅಂತ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡಿ ಇಂಡಿಯನ್ ಮಾರ್ಕೆಟ್ ಒಳಗೆ ಪರ್ಟಿಕ್ಯುಲರ್ ಆಗಿ ಬರ್ತಾರೆ. ಇವಾಗ ಏನ್ ವಿಷಯ ಅಂದ್ರೆ ಇದು ಯಾಕೆ ಇದು ಇಷ್ಟೊಂದು ದೊಡ್ಡ ಇಶ್ಯೂ ಆಗಿದೆ ಅಂತ ನೋಡಿದ್ರೆ ಇದಕ್ಕೆಲ್ಲ ಒಂದು ಮೇನ್ ರೀಸನ್ ಇದೆ. ಅದೇ ಸೆಬಿ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಪೇಜ್ ನೋಡಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಜೇನ್ ಸ್ಟ್ರೀಟ್ ಮಿಲೇನಿಯಂ ಸೂಟ್ ಅಂತ ಕೊಟ್ಟಿದ್ದಾರೆ. ಮೇ ಬಿ ಇದ್ರ ಬಗ್ಗೆ ಫುಲ್ ಆಗಿ ಓದ್ದೇ ಇರೋರಿಗೆ ಗೊತ್ತಾಗಲ್ಲ. ಇಲ್ಲಿ ಏನಾಯ್ತು ಅಂದ್ರೆ ಜೇನ್ ಸ್ಟ್ರೀಟ್ ಅನ್ನೋ ಒಂದು ಕಂಪನಿಗೂ ಮಿಲೇನಿಯಂ ಅನ್ನೋ ಇನ್ನೊಂದು ಕಂಪನಿ ಜೊತೆ ಒಂದು ಲಾ ಸೂಟ್ ನಡೀತಾ ಇದೆ. ಇಬ್ಬರಿಗೂ ಒಂದು ಸಮಸ್ಯೆ. ಇದು ಏನ್ ಸಮಸ್ಯೆ ಅಂತ ನೋಡಿದ್ರೆ ಜೇನ್ ಸ್ಟ್ರೀಟ್ ಇಂದ 2 ಎಂಪ್ಲಾಯೀಸ್ ಆಚೆ ಹೋಗ್ತಾರೆ. ಆ ಎಂಪ್ಲಾಯೀಸ್ ಹೋಗಿ ಎಲ್ಲಿ ಸೇರ್ತಾರೆ ಅಂದ್ರೆ ಮಿಲೇನಿಯಂ ಅನ್ನೋ ಕಂಪನಿ ಹೋಗಿ ಸೇರ್ತಾರೆ. ಸೇರಿ ಏನ್ ಮಾಡ್ತಾರೆ ಅಂದ್ರೆ ಜೇನ್ ಸ್ಟ್ರೀಟ್ ಸೀಕ್ರೆಟ್ ಟ್ರೇಡಿಂಗ್ ಸ್ಟ್ರಾಟಜಿನ ತಗೊಂಡೋಗಿ ಮಿಲೇನಿಯಂ ಕಂಪನಿ ಕೊಡ್ತಾರೆ. ಕೊಟ್ಟಿದ ತಕ್ಷಣ ಜೇನ್ ಸ್ಟ್ರೀಟ್ ಏನ್ ಮಾಡ್ತಾರೆ, US ಅಲ್ಲಿ ಬಂದು ನ್ಯೂಯಾರ್ಕ್ ಅಲ್ಲಿ ಬಂದು ಒಂದು ಲಾ ಸೂಟ್ ಹಾಕ್ತಾರೆ. ಯಾರ ಮೇಲೆ ಅಂದ್ರೆ ಮಿಲೇನಿಯಂ ಕಂಪನಿ ಮೇಲೆ. ಆಮೇಲೆ ಆ 2 ಎಂಪ್ಲಾಯಿ ಮೇಲೆ. ಆ ಎಂಪ್ಲಾಯಿ ಹೆಸರೇನು ಅಂದ್ರೆ ಒಬ್ರು ಬಂದು ಡಗ್ಲಸ್, ಇನ್ನೊಬ್ರು ಬಂದು ಡ್ಯಾನಿಯಲ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಕೋರ್ಟ್ ಅಲ್ಲಿ ಹೋಗಿ ಪ್ರೊಸೀಡಿಂಗ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಮ್ ಸ್ಟ್ರಾಟಜಿನ ತಗೊಂಡೋಗಿ ಇವರು ಮಿಲೇನಿಯಂ ಕಂಪನಿಯಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂತ ಕೇಸ್ ಕೊಡ್ತಾರೆ. ಆ ಸ್ಟ್ರಾಟಜಿಗೆ ಇವ್ರು ಕೊಟ್ಟಿರೋ ಹೆಸರು ಸೀಕ್ರೆಟ್ ಇಂಡಿಯನ್ ಆಪ್ಷನ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ. ಇದು ಬಂದು ಒಂದ್ ಸೈಡ್ ಅಲ್ಲಿ ನಡೀತಾ ಇದೆ. ಇದು ಯಾವಾಗ ನಡೀತೆ ಅಂದ್ರೆ ಏಪ್ರಿಲ್ 2024 ಅಲ್ಲಿ ಇದು ಕೋರ್ಟ್ ಅಲ್ಲಿ ಕೇಸ್ ಕೊಟ್ಟಿದ್ದಾರೆ ಜೇನ್ ಸ್ಟ್ರೀಟ್ ಅವರು. ಅದಾದ್ಮೇಲೆ ಏನಾಗುತ್ತೆ, ಒಂದು 8 ತಿಂಗಳಾದ್ಮೇಲೆ ಡಿಸೆಂಬರ್ 2024 ಅಲ್ಲಿ ಕೋರ್ಟ್ಗೆ ಆಚೆ ಬಂದು ಒಂದು ಸೆಟಲ್ಮೆಂಟ್ ಮುಗಿಸಿ ಕೇಸ್ನ ಬಂದು ಡಿಸ್ಮಿಸ್ ಮಾಡ್ಬಿಡ್ತಾರೆ. ಇದು ಒಂದ್ ಸೈಡ್ ಅಲ್ಲಿ US ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ನಡೀತಾ ಇರೋ ವಿಷಯ. ಆದ್ರೆ ಇದು ನಡೆಯುವಾಗ್ಲೇ ಇವ್ರು ಬಂದು ಈ ಜೇನ್ ಸ್ಟ್ರೀಟ್ ಮಾಡೋ ಕೆಲ್ಸನ ಏನಿದು ಇಂಡಿಯನ್ ಆಪ್ಷನ್ ಸ್ಟ್ರಾಟಜಿ, ಯಾವ್ದಕ್ಕೆ ಇವ್ರು ಕೇಸ್ ಕೊಟ್ಟಿದ್ದಾರೆ, ಏನಿದು ವಿಷಯ ಅಂತ ಸೆಬಿ ನೋಡಕ್ ಶುರು ಮಾಡ್ತಾರೆ. ಇವ್ರ ಫೈಲ್ಸ್ ಎಲ್ಲ ತೆಗೀರಿ ಅಂತ 2021 ಇಂದ ಇವ್ರ ಫೈಲ್ಸ್ ಎಲ್ಲ ತೆಗೆದಾಗ ತುಂಬಾ ವಿಷಯಗಳು ಆಚೆ ಬರುತ್ತೆ. ಅದರಲ್ಲಿ ಇವಾಗ ಅದನ್ನಿಟ್ಕೊಂಡೆ ಈ ಕಂಪ್ಲೀಟ್ 110 ಪೇಜ್ ರಿಪೋರ್ಟ್ ಸೆಬಿ ಅವ್ರ ಇನ್ವೆಸ್ಟಿಗೇಷನ್ ಅಲ್ಲಿ 2021 ಇಂದ 2024 ವರೆಗೂ ನಡೆದಿದ್ದೆಲ್ಲ ಇವ್ರು ಏನೇನ್ ಮಾಡಿದ್ದಾರೆ ಅಂತ, ಅದೇನ್ ಸೀಕ್ರೆಟ್ ಮಾರ್ಕೆಟ್ ಇಂಡಿಯನ್ ಆಪ್ಷನ್ ಸ್ಟ್ರಾಟಜಿ ಅನ್ನೋದನ್ನ
ಅದನ್ನ ಫುಲ್ ಡೀಟೇಲ್ ರಿಪೋರ್ಟನ್ನು ನಾವು ಇವಾಗ ನೋಡ್ತೀವಿ. ಸೊ ಇದರಲ್ಲಿ ನಾವು ನೋಡಬೇಕಾಗಿರೋದು ಏನು ಅಂತ ನೋಡಿದ್ರೆ, ಫಸ್ಟ್ ಬಂದು ಸೆಬಿ ಅವ್ರ ರಿಪೋರ್ಟಲ್ಲಿ ಹೇಳೋದು ಬಂದು ಪೇಜ್ ನಂಬರ್ 4 ಅಲ್ಲಿ. ಸೊ ಇದೇ ಆ JaneStreet.com ಅನ್ನೋ ಫರ್ಮ್ ಇಂದಾನೆ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇವ್ರ ಹತ್ರ ತುಂಬಾ ಕಂಪನೀಸ್ ಇದ್ರು. ಸೆಬಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಇಂಡಿವಿಜುವಲ್ ಕಂಪನಿ ಆಗಿ ತಗೊಳ್ತಾ ಇಲ್ಲ, ಇವ್ನ ಇಂಡಿವಿಜುವಲ್ ಆಗಿ ತಗೊಂತಾ ಇಲ್ಲ, ಪೂರ್ತಿ ಗ್ರೂಪ್ ಆಫ್ ಕಂಪನೀಸ್ ಆಗಿ ಇವ್ನ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಫಸ್ಟ್ ಅದಕ್ಕೆ ಮುಂಚೆ ಈ ರಿಪೋರ್ಟ್ ನೋಡಿದ್ರೆ ಹತ್ರ ಒಂದು 10 ಪೇಜ್ಗೆ ಏನಿರುತ್ತೆ ಅಂದ್ರೆ, ಫ್ಯೂಚರ್ಸ್ ಅಂದ್ರೆ ಏನು, ಆಪ್ಷನ್ಸ್ ಅಂದ್ರೆ ಏನು, ಸ್ಟಾಕ್ಸ್ ಅಂದ್ರೆ ಏನು ಅಂತ ಒಂದು ಸಾಧಾರಣ ಜನರಿಗೆ ಈ ರಿಪೋರ್ಟ್ ಓದಿದ್ರೆ ಅರ್ಥ ಆಗ್ಬೇಕು ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇವಾಗ ಇಲ್ಲೇ ಮುಖ್ಯವಾದ ಟೇಬಲ್ ಇದು. ಇವರು ಸ್ಟ್ರಾಟಜಿ ಯಾವ್ದನ್ನ ಬೇಸ್ ಮಾಡಿದೆ ಅಂತ ನೋಡೋಣ. ಇದು ಬಂದು ಕ್ಯಾಶ್ ಮಾರ್ಕೆಟ್ ಟೋಟಲ್ ಟ್ರೇಡೆಡ್ ಟರ್ನ್ ಓವರ್ ಇನ್ ದಿ 12 ಬ್ಯಾಂಕ್ ನಿಫ್ಟಿ ಸ್ಟಾಕ್ ಕಾನ್ಸ್ಟಿಟ್ಯೂಯೆಂಟ್ಸ್. ಬ್ಯಾಂಕ್ ನಿಫ್ಟಿಲಿರೋ 12 ಸ್ಟಾಕ್ ನ ಬಂದು ಟ್ರೇಡ್ ಮಾಡ್ತಾ ಇದ್ದಾರೆ. ಆ ಎಕ್ಸ್ಪೈರಿ ಡೇ ಅವತ್ತಿನ ದಿವಸ ಮಾತ್ರ. ಅದ್ರ ಟರ್ನ್ ಓವರ್ ಎಷ್ಟು ಅಂತ ನೋಡಿದ್ರೆ 29,225 ಕೋಟಿ. ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಟೋಟಲ್ ಟ್ರೇಡೆಡ್ ಟರ್ನ್ ಔಟ್, ಅದೇ ಸ್ಟಾಕ್ಸ್ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡ್ತಾರಲ್ಲ, ಆ ಸ್ಟಾಕ್ಸ್ ಎಷ್ಟು ಅಂದ್ರೆ 43,500 ಕೋಟಿ. ಫ್ಯೂಚರ್ಸ್ ಬರೀ ಡೈರೆಕ್ಟ್ ಆಗಿ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡೋ ಫ್ಯೂಚರ್ಸ್ ಎಷ್ಟು ಅಂದ್ರೆ 32,000 ಕೋಟಿ. ಸೊ ಇದೇ ಬ್ಯಾಂಕ್ ನಿಫ್ಟಿ ಆಪ್ಷನ್ಸ್ ಅಲ್ಲಿ ಎಷ್ಟು ಟ್ರೇಡ್ ಆಗಿದೆ ಅಂದ್ರೆ 1,03,17,000 ಕೋಟಿ ಟರ್ನ್ ಓವರ್ ಆಗಿದೆ. ಇಲ್ಲೇ ಒಂದ್ ದೊಡ್ಡ ವಿಷಯ ಏನು ಅಂದ್ರೆ, ಎಕ್ಸ್ಪೈರಿ ಅವತ್ತು ಜನರು ಮಾಸ್ ಆಗಿ ಹೋಗಿ ಯಾವ್ದ್ರಲ್ಲಿ ಟ್ರೇಡ್ ಮಾಡ್ತಾರೆ ಅಂದ್ರೆ ಆಪ್ಷನ್ಸ್ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ತಾರೆ. ಇದು ಬಂದು ಜನರಲ್ ಆಗಿ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡೋರ್ ಬಗ್ಗೆ ಗೊತ್ತು. ಏನು ಅಂದ್ರೆ ರಿಟೇಲ್ ಟ್ರೇಡರ್ಸ್ ಮುಕ್ಕಾಲ್ವಾಸಿ ಜನ ಏನ್ ಮಾಡ್ತಾರೆ ಅಂದ್ರೆ, ಆ ಆಪ್ಷನ್ ಟ್ರೇಡಿಂಗ್ ದಿನ ಎಕ್ಸ್ಪೈರಿ ಆಗೋ ಟೈಮ್ ಹೋದ್ರೆ ಒಂದ್ 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರುತ್ತೆ. ಆ ಒಂದು ಮೈಂಡ್ ಸೆಟ್ ಇದೆ ಗೊತ್ತಾ, ಅದು ಇಟ್ಕೊಂಡೆ ಇಲ್ಲಿ ಟರ್ನ್ ಓವರೇ ನಡೀತಾ ಇದೆ. ಇದನ್ನೇ ಜೇನ್ ಸ್ಟ್ರೀಟ್ ಅವ್ರು ನೋಡಿದ್ರು. ಇದು ಒಳ್ಳೆ ಐಡಿಯಾ ಆಗಿದೆಯಲ್ಲ, ಇಷ್ಟೊಂದು ಜನ ಫ್ರೀಯಾಗಿ ದುಡ್ಡು ಕೊಡ್ತಾ ಇದ್ದಾರೆ, ನಾವ್ ಏನಾದ್ರೂ ಒಂದು ಮಾಡೋಣ ಅಂತ ಅವರು ಐಡಿಯಾ ಮಾಡಿ ಇಂಡಿಯಾಗೆ ಬರ್ತಾರೆ. ಇದರ ಡಿಫ್ರೆನ್ಸಿಯೇಷನ್ ಎಷ್ಟು ಅಂದ್ರೆ, ಕ್ಯಾಶ್ ಮಾರ್ಕೆಟ್ಗೂ ಆಪ್ಷನ್ಸ್ ಅಲ್ಲಿ ನಡೆಯೋದಕ್ಕೂ 353 ಟೈಮ್ಸ್ ಜಾಸ್ತಿ ಇದೆ. ಇವಾಗ ಇದರಲ್ಲಿ ಯುನೀಕ್ ನಂಬರ್ ಆಫ್ ಟ್ರೇಡರ್ಸ್ ಸೆಬಿ ರಿಪೋರ್ಟ್ ಕೊಟ್ಟಿದ್ದಾರೆ. ಕ್ಯಾಶ್ ಮಾರ್ಕೆಟ್ ಅಲ್ಲಿ ಅವತ್ತು ಎಕ್ಸ್ಪೈರಿ ಅವತ್ತು ಯುನೀಕ್ ಆಗಿ ಟ್ರೇಡ್ ಮಾಡೋರು 4,675. ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡೋರು 26,500. ಆಪ್ಷನ್ ಎಷ್ಟಿದೆ ಅಂತ ಅನ್ಕೊಂಡಿದ್ದೀರಾ? ಸುಮ್ಮನೆ ಒಂದು ಗೆಸ್ ಮಾಡಿ. ಒಂದು 50,000 ಯುನಿಕ್ ಟ್ರೇಡ್ಸ್, 16,15,000 ಯುನೀಕ್ ಕ್ಲೈಂಟ್ಸ್ ಆಪ್ಷನ್ ಅಲ್ಲಿ ಮಾತ್ರ. ಅವಾಗ ಇಷ್ಟೊಂದು ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಕ್ಸ್ಪೈರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇದು ಯಾರು ಅಂತ ನೋಡಿದ್ರೆ FIOs, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಅಲ್ಲ, ಎಲ್ಲ ರಿಟೇಲ್ ಟ್ರೇಡರ್ಸ್ ಒಳಗೆ ಬಂದು ಆಪ್ಷನ್ ಎಕ್ಸ್ಪೈರಿ ಅವತ್ತು ಒಂದು 5 ರೂಪಾಯಿ ಹಾಕಿ ಒಂದು ಪ್ರೀಮಿಯಂ ತಗೊಬೇಕು, 50 ರೂಪಾಯಿ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಇರ್ತಾರೆ ಗೊತ್ತಾ, ಅವರೇ ಇದು. 75% ರಿಟೇಲ್ ಟ್ರೇಡರ್ಸ್ ಲಾಸ್ ಮಾಡಕ್ಕೆ ಮುಖ್ಯವಾದ ಕಾರಣ ಇದೆ, ಎಕ್ಸ್ಪೈರಿ ಅವತ್ತು. ಅವಾಗ ಇವರು ಲಾಸ್ ಮಾಡೋದೆಲ್ಲ ನಾವು ಆಲ್ರೆಡಿ ಅವಾಗವಾಗ ಟ್ರೇಡ್ ಅಚೀವರ್ಸ್ ಅಲ್ಲಿ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿರ್ತೀವಿ. ನಿಮ್ ಲಾಸ್ ಯಾರೋ ಒಬ್ಬರಿಗೆ ಪ್ರಾಫಿಟ್. ಏನ್ ನಾವು ಹೆಸರು ಹೇಳಿರ್ಲಿಲ್ಲ, ಇವತ್ತು ಸೆಬಿ ರಿವೀಲ್ ಮಾಡ್ಬಿಟ್ರು. ಯಾಕೆಂದ್ರೆ ಇದು ನಮಗೇನು ಒಂದು ಹೊಸ ವಿಷಯ ಅಲ್ಲ. ನಾವು ರೆಗ್ಯುಲರ್ ಆಗಿ ನಮಗೆ ಇವಾಗ ಟ್ರೇಡ್ ಅಚೀವರ್ಸ್ ಅಲ್ಲಿ ನೀವು ಹೆಡ್ ಟ್ರೈನರ್ ಆಗಿ ಟ್ರೇಡ್ ಅಚೀವರ್ಸ್ ಅಲ್ಲಿ ನೀವು ಕ್ಲಾಸ್ ತಗೊಳ್ಳುವಾಗ ತುಂಬಾ ಜನಕ್ಕೆ ಗೊತ್ತು. ಏನು ಅಂದ್ರೆ ನಾವು ರೆಗ್ಯುಲರ್ ಆಗಿ ಹೇಳೋ ವಿಷಯ ಏನು ಅಂದ್ರೆ ಇನ್ಸ್ಟಿಟ್ಯೂಷನ್ ಮ್ಯಾನಿಪುಲೇಟ್ ಮಾಡ್ತಾರೆ. ಅವಾಗ ಯಾವ ಇನ್ಸ್ಟಿಟ್ಯೂಷನ್ ಅಂತ ನಾವು ಹೆಸರು ಹೇಳಿಲ್ಲ. ಇವತ್ತು ಸೆಬಿ ರಿಪೋರ್ಟ್ ಅಲ್ಲಿ ಹೆಸರು ಬಂತು, ಜೇನ್ ಸ್ಟ್ರೀಟ್ ಒನ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಒನ್ ಅಂಡ್ ಓನ್ಲಿ ಅಲ್ಲ. ಇವತ್ತಿದು ಆಚೆ ಬಂದಿರೋದ್ರಿಂದ ಜನರಿಗೆ ಗೊತ್ತಿದೆ, ಹೌದೌದು ಇನ್ಸ್ಟಿಟ್ಯೂಷನ್ ಬಂದು ಸ್ಟಾಪ್ ಲಾಸ್ ಹೊಡಿತಾರೆ ಅಂತ. ಯಾಕಂದ್ರೆ ತುಂಬಾ ಜನಕ್ಕೆ ಏನು ಅಂದ್ರೆ, ನಾವು ವಿಡಿಯೋಸ್ ಎಲ್ಲ ಹಾಕುವಾಗ ಹೇಳ್ತಾರೆ ಈ ಮ್ಯಾನಿಪುಲೇಷನ್ ಎಲ್ಲ ಸುಮ್ಮನೆ ಹೇಳ್ತಿದ್ದಾರೆ, ಈ ಆಪ್ಷನ್ ಮ್ಯಾನಿಪುಲೇಷನ್ ಎಲ್ಲ ಇಲ್ಲ, ಮಾರ್ಕೆಟ್ ಹೇಗೆ ಹೋಗುತ್ತೋ ಹಾಗೆ ಹೋಗ್ತಾ ಇದೆ. ಮಾರ್ಕೆಟ್ ಹೇಗೆ ಹೋಗುತ್ತೋ ಹಾಗೆ ಹೋಗ್ತಾ ಇದ್ರೆ ಎಲ್ಲರೂ ಪ್ರಾಫಿಟ್ ಮಾಡ್ಕೊಬೋದಲ್ಲ. ಮಾರ್ಕೆಟ್ ಹೇಗ್ ಬೇಕೋ ಹಾಗೆಲ್ಲ ಹೋಗಲ್ಲ. ಯಾರೋ ಒಬ್ರು ಏನೋ ಒಂದು ಮಾಡಿದ್ರೇನೆ ಪ್ರಾಫಿಟ್. ಅವ್ರು ಮಾಡಕ್ ಏನೇನ್ ಮಾಡಿದ್ರು ಅಂತ ನಿಜವಾಗ್ಲೂ ಮ್ಯಾನಿಪುಲೇಷನ್ ಅನ್ನೋದು ಮಾರ್ಕೆಟ್ ಅಲ್ಲಿ ಇದೆ. ಅದಕ್ಕಿರೋ ಬೆಸ್ಟ್ ಎಕ್ಸಾಂಪಲ್ ಜೇನ್ ಸ್ಟ್ರೀಟ್ ನ ಈ ಕೇಸೆ. ಇವಾಗ ಏನಾಯ್ತು ಅಂತ ನೋಡಿದ್ರೆ, ಈ ಯುನೀಕ್ ಟ್ರೇಡರ್ಸ್ ಬಂದು 14 ಲಕ್ಷ ಜನ ಬಂದು ಇದರಲ್ಲಿ ಟ್ರೇಡ್ ಮಾಡ್ತಿದ್ದಾರೆ. ಸೊ ಇದಕ್ ಮುಂಚೆ ಸೆಬಿ ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂದ್ರೆ, ಈ ರಿಪೋರ್ಟ್ ನೋಡಿ ನೀವು ಹೆದರ್ಕೊಂಬೇಡಿ ಟ್ರೇಡರ್ಸ್. ಅವಾಗ ಯಾರೆಲ್ಲ ಪ್ರಾಫಿಟ್ ಮಾಡ್ತಾರೋ ಅವ್ರನ್ನೆಲ್ಲ ಸೆಬಿ ಮಾನಿಟರ್ ಮಾಡ್ತಾರೆ ಅಂದ್ರೆ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಸೆಬಿ ಸೇಸ್ ಬಿಗ್ ಪ್ರಾಫಿಟ್ ಆರ್ ಲಾಸ್ ಇಸ್ ನಾಟ್ ಅ ಪ್ರಾಬ್ಲಮ್, ಬಟ್ ಓನ್ಲಿ ಮೇಕ್ಸ್ ಅಸ್ ಚೆಕ್ ದಿ ಟ್ರೇಡಿಂಗ್ ಪ್ಯಾಟರ್ನ್ಸ್. ನೀನ್ ದೊಡ್ಡದಾಗ ಪ್ರಾಫಿಟ್ ಲಾಸ್ ಮಾಡ್ತಿದ್ದೆ ಅಂದ್ರೆ ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಅದು ನಿನ್ ಟ್ರೇಡಿಂಗ್, ನೀನ್ ಏನ್ ಬೇಕಾದ್ರೆ ಮಾಡ್ಕೋ. ಆದ್ರೆ ನೀನ್ ದೊಡ್ಡದಾಗ ಮಾಡುವಾಗ ಮಾನಿಟರ್ ಮಾಡೋದು ನಮ್ ಕರ್ತವ್ಯ. ನಾವು ಮಾನಿಟರ್ ಮಾಡ್ತೀವಿ. ನಿಮ್ದೇನು ಫ್ರಾಡಿಲೆಂಟ್ ಆಗಿ ಮಾಡಿಲ್ಲ ಅಂದ್ರೆ ನೀ ಪಾಡಿ ನೀನ್ ಕೆಲಸ ನೋಡ್ಕೊಂಡು ಹೋಗು. ಫ್ರಾಡಿಲೆಂಟ್ ಆಕ್ಟಿವಿಟೀಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದೇ ಸಿಬಿ ಕೆಲಸ. ಇವಾಗ ಈ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಜೇಮ್ಸ್ ಸ್ಟ್ರೀಟ್ ಬಂದು ಅವ್ರು ಒಂದೊಂದು ಈ 4 ಕಂಪನಿ ಹೇಳಿದೆ ಗೊತ್ತಾ, ಆ 4 ಕಂಪನಿ ಇಟ್ಕೊಂಡೆ ಇಲ್ಲಿ ಅಕೌಂಟ್ ಓಪನ್ ಮಾಡಿ ಇಲ್ಲಿ ಟ್ರೇಡ್ ಮಾಡ್ತಿದ್ದಾರೆ. ಆ ಟ್ರೇಡ್ ಅಲ್ಲಿ ಅವ್ರು ಮಾಡಿರೋ ಪ್ರಾಫಿಟ್ ಅಂಡ್ ಲಾಸ್ ಏನು ಅಂತ ನೋಡಿ. ಟೋಟಲ್ ಪ್ರಾಫಿಟ್ ಬಂದು ಎಷ್ಟು ಮಾಡಿದ್ದಾರೆ ಅಂದ್ರೆ, ಇದು ಬಂದು ಫಸ್ಟ್ ನೆಟ್ ನೋಡೋಣ.
ಆಪ್ಷನ್ ಟ್ರೇಡಿಂಗ್ಸ್ ಅಲ್ಲಿ ಮಾತ್ರ ಅವ್ರು ಮಾಡಿರೋ ಪ್ರಾಫಿಟ್ ಎಷ್ಟು ಅಂದ್ರೆ 43,289 ಕೋಟಿ. ಇದರಲ್ಲಿ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ 190 ಕೋಟಿ ಲಾಸ್ ಮಾಡಿದ್ದಾರೆ. ಇದು ಲಾಸ್. ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಬಂದು 900 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ 7,200 ಕೋಟಿ ಲಾಸ್. ಅಂಡ್ ಸ್ಟಾಕ್ಸ್ ಅಲ್ಲಿ ಬಂದು ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಬಂದು ಟ್ರೇಡ್ ಮಾಡಿದ್ರಲ್ಲಿ 288 ಕೋಟಿ ಲಾಸ್. ಅವಾಗ ನೆಟ್ ಇದೆಲ್ಲ ಈ ಲಾಸ್ ಈ ಪ್ರಾಫಿಟ್ ಎಲ್ಲ ನೆಟ್ ಪ್ರಾಫಿಟ್ ಎಷ್ಟು ಅಂತ ನೋಡಿದ್ರೆ 36,500 ಕೋಟಿ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾತ್ರ 1.5 ವರ್ಷದಲ್ಲಿ ಜೈನ್ ಸ್ಟ್ರೀಟ್ ಪ್ರಾಫಿಟ್ ಮಾಡಿ ಹೊರಗೋಗಿದ್ದಾರೆ. ಸೊ ಇದರಲ್ಲಿ ಒಂದೇ ಒಂದು ಟ್ರೇಡರ್, ನಿಮಗೂ ಗೊತ್ತಿದೆ, ಈ ಲಾಸ್ ಎಲ್ಲ ಯಾರ ಹತ್ರದಿಂದ ಬರುತ್ತೆ? ನಮ್ಮ ತರ ರಿಟೇಲ್ ಟ್ರೇಡರ್ಸ್ ಇಂದಾನೆ ಬರೋದು. ಇದೇ ಸಮಸ್ಯೆ. ಜನರು ನೀವು ಇದರಿಂದ ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ನಿಮ್ ಲಾಸಸ್ ಇನ್ನೊಬ್ಬರಿಗೆ ಪ್ರಾಫಿಟ್. ನಾವು ಆಲ್ರೆಡಿ ನೀವೇನಿಲ್ಲ, ನೀವು ಹೋಗಿ ಏನ್ ಮಾಡಿ, ನಮ್ಮ ಹಳೆ ವಿಡಿಯೋಸ್ ತುಂಬಾ ಹಾಕಿಟ್ಟಿದೀವಿ. ಇನ್ಸ್ಟಿಟ್ಯೂಷನಲ್ ಟ್ರೇಡಿಂಗ್ ಮೆಥಡ್ಸ್, ಅಕ್ಯುಮುಲೇಷನ್ ಮೆಥಡ್, ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು, ಇದ್ರ ಬಗ್ಗೆ ಒಂದು ಸೀರೀಸೇ ಹಾಕಿಟ್ಟಿದೀವಿ. ನೀವು ಹೋಗಿ ದಯವಿಟ್ಟು ಆ ವಿಡಿಯೋಸ್ ನ ನೋಡಿ. ಇದನ್ನ ನೋಡಿದ್ರೇನೆ ಇಲ್ಲಿ ಏನ್ ನಡೀತೋ ಅದ್ರ ಬಗ್ಗೆ ನೀವು ಆಲ್ರೆಡಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಹೆಸರು ಮಾತ್ರ ಇರಲ್ಲ. ಸೊ ಇದನ್ನ ಮೊದಲು ಹೋಗಿ ನೋಡಿ ಕಲ್ತ್ಕೊಳ್ಳಿ. ಯಾಕಂದ್ರೆ ಏನು ಗೊತ್ತಿಲ್ಲದೆ ಟ್ರೇಡ್ ಮಾಡಬೇಡಿ. ಯಾಕಂದ್ರೆ ನೀವು ಯಾರು ಅಗೇನ್ಸ್ಟ್ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತ ನೋಡಿದ್ರೆ ಇಷ್ಟು ದೊಡ್ಡ ಜೈನ್ ಸ್ಟ್ರೀಟ್ ಅನ್ನೋಂತ ಒಂದು ಕಂಪನಿ, ಒಂದು ಕಂಪನಿ ಅಲ್ಲ, ಈ ತರ ಸಿಕ್ಕಾಪಟ್ಟೆ ಕಂಪನೀಸ್ ಇದೆ, ಇನ್ಸ್ಟಿಟ್ಯೂಷನ್ಸ್. ಅವಾಗ ಇವ್ರು ಇರುವಾಗ ನಾವು ವಿನ್ ಆಗ್ಬೇಕು ಅಂದ್ರೆ ಏನೋ ಒಂದು ವಿಷಯ ನಿಮ್ಗೆ ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ಇವ್ರ ಆಪೋಸಿಟ್ ಹೋಗಿ ನಾನು ನಿಂತು ವಿನ್ ಆಗ್ತೀನಿ ಅನ್ನೋದೆಲ್ಲ ಸುಮ್ನೆ ಮಾತು, ಅದು ನಡೆಯಲ್ಲ. ನಾವು ಒಂದೇ ಒಂದು ಫಾಲೋ ಮಾಡ್ಬೇಕಾಗಿರೋದೇನು ಅಂದ್ರೆ, ಇನ್ಸ್ಟಿಟ್ಯೂಷನ್ ಮಾಡಿದ್ರ ಏನ್ ಮಾಡಿದ್ರು ಅದನ್ನ ನಾವು ಕಾಪಿ ಮಾಡ್ಬೇಕು. ಅವ್ರು ಬೈ ಮಾಡಿದ್ರೆ ನಾವು ಬೈ ಮಾಡ್ಬೇಕು, ಅವ್ರು ಸೆಲ್ ಮಾಡಿದ್ರೆ ನಾವು ಸೆಲ್ ಮಾಡ್ಬೇಕು. ಅವ್ರ ಅಗೇನ್ಸ್ಟ್ ಆಗಿ ಹೋಗೋದೇ ಲಾಸ್. ಆ 36,500 ಕೋಟಿಲಿ ನೀವೆಲ್ಲೋ ಒಂದ್ ಕಡೆ ಅವ್ರು ಮಾಡಿದ್ರೆ ನೀವು ಪ್ರಾಫಿಟ್ ಮಾಡಿ ಆಚೆ ಬರ್ಬೋದಿತ್ತು. ಇದೇ ನಮ್ ಐಡಿಯಾಲಜೀಸ್, ರೈಟ್? ಸೊ ಇವಾಗ ನಾವು ನೆಕ್ಸ್ಟ್ ಏನ್ ನೋಡ್ತೀವಿ ಅಂದ್ರೆ, ಇದು ಜೈನ್ ಸ್ಟ್ರೀಟ್ ಇದು ಟೋಟಲ್ ಪ್ರಾಫಿಟ್ ಎಷ್ಟು ಅಂತ ನೋಡ್ಬಿಟ್ವಿ. ಇವಾಗ ಸೆಬಿದು ರಿಪೋರ್ಟ್ ಬರೋಣ. ಸೆಬಿ ಬಂದು ಏನ್ ಅನಲೈಸ್ ಮಾಡಿದ್ದಾರೆ ಅಂತ ನೋಡಿದ್ರೆ, ಇವಾಗ ಪೇಜ್ ನಂಬರ್ 11 ಅಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಸೆಬಿ ಬಂದು 1.5 ವರ್ಷದಲ್ಲಿ 30 ಟ್ರೇಡ್ ನ ಬಂದು ಅನಲೈಸ್ ಮಾಡಿದ್ದಾರೆ. ಆ 30 ಪ್ರಾಫಿಟಬಲ್ ಟ್ರೇಡ್ಸ್ ಅಲ್ಲಿ 18 ಟ್ರೇಡ್ ಯಾವುದು ಅಂದ್ರೆ ಎಕ್ಸ್ಪೈರಿ ಯಾವತ್ತು ಟ್ರೇಡ್ ಮಾಡಿದ್ದಾರೆ. ಆ 18 ಟ್ರೇಡ್ ಅಲ್ಲಿ ನಿಮಗೆ ಒಂದೇ ಒಂದು ಹೈಯೆಸ್ಟ್ ಪ್ರಾಫಿಟ್ ಒನ್ ಡೇ ಬಂದು ಒಂದು ಟ್ರೇಡರ್ ಪ್ರಾಫಿಟ್ ಬಂದು 734 ಕೋಟಿ. ಒಂದು ಎಕ್ಸ್ಪೈರಿ ಡೇ ಬ್ಯಾಂಕ್ ನಿಫ್ಟಿ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಿ 730 ಕೋಟಿ ಒಬ್ಬ ಪ್ರಾಫಿಟ್ ತೆಗಿತಿದ್ದಾನೆ. ಅವಾಗ ಎಷ್ಟು ಪೊಟೆನ್ಷಿಯಲ್ ಇದೆ ನೋಡಿ ಮಾರ್ಕೆಟ್ ಅಲ್ಲಿ. ಅವಾಗ ಪ್ರಾಫಿಟ್ ಮಾಡಕ್ಕಾಗತ್ತೆ ಅಂದ್ರೆ ಅಷ್ಟು ಜನ ಲಾಸು ಮಾಡ್ಕೊಂಡಿದ್ದಾರೆ. ಅವಾಗ ನೀವು ಏನೋ ಒಂದು ಚಿಕ್ಕ ವಿಷಯನ ಚೇಂಜ್ ಮಾಡಿದ್ರೆ ಯು ಕ್ಯಾನ್ ಆಲ್ಸೋ ಮೇಕ್ ಪ್ರಾಫಿಟ್ಸ್. ಇದನ್ನ ನಾವು ನೆಗೆಟಿವ್ ಆಗಿ ಮಾತ್ರ ನೋಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಅವಾಗ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಮಾಡಕ್ಕಾಗತ್ತೆ ಅಂತ ಇದೊಂದು ರಿಯಾಲಿಟಿ. ಕರೆಕ್ಟ್ ಆಗಿರೋ ಸ್ಟ್ರಾಟಜಿ ಕರೆಕ್ಟ್ ಆಗಿ ಒಬ್ರು ಮಾಡಿದ್ರೆ ಅವರು ಪ್ರಾಫಿಟ್ ಮಾಡಕ್ಕಾಗತ್ತೆ. ಇವಾಗ ಈ 734 ಕೋಟಿ ಇದು ಯಾವತ್ತು ಅಂತ ನೋಡಿದ್ರೆ ಜನವರಿ 17, 2024. ಇದೇ ಸಿಬಿದು ಫೈಂಡಿಂಗ್ಸ್. ಸೆಬಿ ಏನ್ ಮಾಡಿದ್ದಾರೆ ಅಂದ್ರೆ, ಹೋಗಿ ವಾಲ್ಯೂಮ್ ಇಂದ ಟಿಕ್ ಬೈ ಟಿಕ್ ಡೇಟಾನ ತಗೊಂಡು ಯಾವಾಗ ಇವ್ನು ಎಂಟ್ರಿ ತಗೊಂಡ, ಯಾವಾಗ ಇವ್ನು ಎಕ್ಸಿಟ್ ಆದಾಗ, ಯಾಕೆ ಇದು ಹೇಳ್ತು, ಯಾಕೆ ಇದು ಇಳಿತು, ಎಲ್ಲ ಫುಲ್ ಆಗಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅನಲೈಸ್ ಮಾಡಿದ್ದಾರೆ. ಸೊ ಅವ್ರ ಇನ್ವೆಸ್ಟಿಗೇಷನ್ ಅಲ್ಲಿ ಸೆಬಿದು ಏನ್ ಕಂಡಿಡ್ದಿದ್ದಾರೆ ಅಂದ್ರೆ, ಇವಾಗ್ಲೇ ರಿಲೀಸ್ ಮಾಡ್ತಾ ಇದ್ದಾರೆ ಇವರ ಸ್ಟ್ರಾಟಜಿಗೆ ಹೆಸರು. ಸೆಬಿ ಒಂದು ಇಡ್ತಾ ಇದ್ದಾರೆ. ಆ ಸ್ಟ್ರಾಟಜಿ ಹೆಸರು ಏನು ಅಂತ ನೋಡಿದ್ರೆ, ಇಂಟ್ರಾಡೇ ಇಂಡೆಕ್ಸ್ ಮ್ಯಾನಿಪುಲೇಷನ್ ಸ್ಟ್ರಾಟಜಿ. 2 ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಬಂದು ಇಂಟ್ರಾಡೇ ಇಂಡೆಕ್ಸ್ ಮ್ಯಾನಿಪುಲೇಷನ್ ಸ್ಟ್ರಾಟಜಿ. ಎರಡನೇ ಸ್ಟ್ರಾಟಜಿ ಏನು ಅಂದ್ರೆ ಎಕ್ಸ್ಟೆಂಡೆಡ್ ಮಾರ್ಕೆಟಿಂಗ್ ಕ್ಲೋಸ್ ಸ್ಟ್ರಾಟಜಿ. 2 ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ ಜೈನ್ ಸ್ಟ್ರೀಟ್ ಅವರು. ಸೊ ಫಸ್ಟ್ ನಾವ್ ಇವಾಗ ಏನ್ ಮಾಡ್ತೀವಿ ಅಂದ್ರೆ, ಜನರಿಗೆ ಬಂದು ಇಂಟ್ರಾಡೇ ಇಂಡೆಕ್ಸ್ ಮ್ಯಾನಿಪುಲೇಷನ್ ಸ್ಟ್ರಾಟಜಿನೇ ಏನು ಅಂತ ನಾವು ಎಕ್ಸ್ಪ್ಲೈನ್ ಮಾಡೋಣ. ಇವಾಗ ಈ ಇಂಟ್ರಾಡೇ ಇಂಡೆಕ್ಸ್ ಮ್ಯಾನಿಪುಲೇಷನ್ ಸ್ಟ್ರಾಟಜಿ ಹೇಗೆ ವರ್ಕ್ ಆಗತ್ತೆ ಅಂತ ನೋಡಿದ್ರೆ, ಇವ್ರೇನ್ ಮಾಡ್ತಾರೆ ಅಂದ್ರೆ, ಇವ್ರ ಹತ್ರ ಹ್ಯೂಜ್ ಸಮ್ಸ್ ಆಫ್ ಮನಿ ಇದೆ. ಯಾರ ಹತ್ರ? ಈ ಜೈನ್ ಸ್ಟ್ರೀಟ್ ಹತ್ರ 1000 ಕೋಟಿ ರೆಡಿಯಾಗಿಟ್ಟಿದ್ದಾರೆ. ಇವಾಗ ಇವ್ರ ಮೈಂಡ್ ಅಲ್ಲಿ ಒಂದೇ ಒಂದು ಏನು ಅಂದ್ರೆ, ಆಪ್ಷನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಪ್ಲಸ್ ಇದೆ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಳಗೆ ಹೋದ್ರೆ ಒಳ್ಳೆ ಪ್ರಾಫಿಟ್ ಮಾಡಿ ಆಚೆ ಬರ್ಬೋದು ಅಂತ ಅವ್ರ ಮೈಂಡ್ ಸೆಟ್. ಹೇಗೊಂದು ರಿಟೇಲ್ ಟ್ರೇಡರ್ ಎಲ್ಲರೂ ಆಪ್ಷನ್ ಅಲ್ಲಿ ಹೋದ್ರೆ ಪ್ರಾಫಿಟ್ ಮಾಡಬಹುದು ಅನ್ನೋ ನಂಬಿಕೆಯಲ್ಲಿ ಬರ್ತೀವೋ, ಅವರು ಅದೇ ತರ ಬರ್ತಾರೆ. ಅವ್ರ ಹತ್ರ ಒಂದೇ ಒಂದು ಡಿಫ್ರೆನ್ಸ್ ಇದೆ, ದುಡ್ಡಿದೆ. ನಮ್ಮ ಹತ್ರ ಕ್ಯಾಪಿಟಲ್ ಇಲ್ಲ, ಅವ್ರ ಹತ್ರ ಕ್ಯಾಪಿಟಲ್ ಇದೆ. ಇವಾಗ ಆ ಕ್ಯಾಪಿಟಲ್ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಫಸ್ಟು ನಾವು ಇದನ್ನ ಬರ್ದು ತೋರಿಸ್ತೀನಿ ನಿಮಗೆ. ಇವಾಗ ಬ್ಯಾಂಕ್ ನಿಫ್ಟಿ ಬಂದು ಲೆಟ್ಸೆ 50,000 ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಇದು ಬಂದು CMP ಕರೆಂಟ್ ಮಾರ್ಕೆಟ್ ಪ್ರೈಸ್ 50,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಈ 17 ಡಿಸೆಂಬರ್ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಗ್ಯಾಪ್ ಡೌನ್ ಆಗುತ್ತೆ. ನಾನು ಚಾರ್ಟ್ ಅಲ್ಲೇ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ, ಬೇಕಂದ್ರೆ ಚಾರ್ಟ್ ಹಾಕ್ತೀನಿ. ಸೊ ಇವಾಗ ನೋಡೋಣ. ಇವಾಗ ನೋಡಿದ್ರೆ ಮಾರ್ಕೆಟ್ ಬಂದು 17ನೇ ತಾರೀಕು ಮಾರ್ಕೆಟ್ ಏನಾಗುತ್ತೆ ಅಂತ ನೋಡೋಣ. ಸೊ ಇದು ಬಂದು 17th ಅವತ್ತು ಮಾರ್ಕೆಟ್ ಏನಾಗಿದೆ ಅಂದ್ರೆ, ಒಂದು ದೊಡ್ಡ ಗ್ಯಾಪ್ ಡೌನ್.
ಒಳ್ಳೆ ಒಂದು ಮಾರ್ಕೆಟ್ ಗ್ಯಾಪ್ ಡೌನ್. ಯಾಕೆ ಗ್ಯಾಪ್ ಡೌನ್ ಬಂತು ಅಂತ ನೋಡಿದ್ರೆ ಮುಖ್ಯವಾಗಿ ಬಂದು ಅವತ್ತು HDFC ರಿಸಲ್ಟ್, ಹಿಂದಿನ ದಿನ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂದು ನೆಗೆಟಿವ್ ಆಗಿ ಬರುತ್ತೆ, ಮಾರ್ಕೆಟ್ ಬಂದು ಸಿಕ್ಕಾಪಟ್ಟೆ ಹೆವಿ ಫಾಲ್ಔಟ್. ಇದು ಅವತ್ತು 2024 ರಿಸಲ್ಟ್ ನೋಡ್ತಾ ಇರೋರು ಗೊತ್ತಾಗುತ್ತೆ. ಗ್ಯಾಪ್ ಡೌನ್ ಆದ್ಮೇಲೆ ಏನು ಅಂದ್ರೆ ಇಲ್ಲೇ ಅವ್ರವ್ರ ಕೆಲಸ ತೋರಿಸ್ತಾರೆ. ಏನು ಅಂದ್ರೆ ಇವಾಗ ಸೆಬಿ ರಿಪೋರ್ಟ್ ಪ್ರಕಾರ ಹೇಗೆ ಹೇಳ್ಬೇಕು ಅಂದ್ರೆ ಈ ಟ್ರೇಡ್ ಬಂದು ಇಲ್ಲಿ ನೋಡಿ, ಈ ಟ್ರೇಡ್ ಇಲ್ಲಿಂದ ಮೇಲ್ ಹೋಗಿದೆ ಅಲ್ವಾ, ಹತ್ತತ್ರ 46,600 ಮಾರ್ಕೆಟ್ ಎಷ್ಟಕ್ಕೆ ಹೋಗಿದೆ ಅಂದ್ರೆ 46,200 ಹೋಗಿದೆ, ಮಾರ್ಕೆಟ್ ಟ್ರಾವೆಲ್ ಆಗಿದೆ. ಅವಾಗ ಹತ್ತತ್ರ ಒಂದು 600 ಪಾಯಿಂಟ್ಸ್ ಬಂದು ಮಾರ್ಕೆಟ್ ಮೇಲ್ ಹೋಗಿದೆ. ಇದನ್ನೇ ಸೆಬಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಮಾರ್ಕೆಟ್, ಇದು ಮ್ಯಾನಿಪುಲೇಷನ್ ಇಂದ ಆಗಿದ್ದು, ಇದು ನ್ಯಾಚುರಲ್ ಆಗಿ ಅವತ್ತು ಮಾರ್ಕೆಟ್ ಕೆಳಗೆ ಹೋಗಿರ್ಬೇಕಿತ್ತು. ಆದ್ರೆ ಈ ಜಾಗದಲ್ಲಿ ಜೈನ್ ಸ್ಟ್ರೀಟ್ ಅವರು ಪ್ಲೇ ಮಾಡ್ತಾ ಇದ್ದಾರೆ. ಇವ್ರೇನ್ ಪ್ಲೇ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಬ್ಯಾಂಕ್ ನಿಫ್ಟಿ ಅನ್ನೋದು ಇವಾಗ ಮೇಲೆ, ಇವಾಗ ಇಂಡೆಕ್ಸ್, ಇವಾಗ ತುಂಬಾ ಜನ ಹೊಸದಾಗಿ ನೋಡೋರು ಇರ್ತಾರೆ, ಅವ್ರಿಗೊಂದು ಚಿಕ್ಕ ಎಕ್ಸ್ಪ್ಲನೇಷನ್ ಕೊಡೋಣ. ಬ್ಯಾಂಕ್ ನಿಫ್ಟಿ ಯಾಕೆ ಏರುತ್ತೆ ಇಳಿಯುತ್ತೆ ನೀವ್ ಹೇಳಿ. ಬ್ಯಾಂಕ್ ನಿಫ್ಟಿ ಅನ್ನೋದು ಒಂದು 12 ಬ್ಯಾಂಕಿಂಗ್ ಸ್ಟಾಕ್ಸ್ ಒಂದು ಗ್ರೂಪ್ ಸರ್. ಅದರಲ್ಲಿ ವೆಯ್ಟೇಜ್ ಸ್ಟಾಕ್ಸ್ 2 ಸ್ಟಾಕ್ಸ್, ಒಂದು HDFC ಬ್ಯಾಂಕ್, ICICI ಬ್ಯಾಂಕ್. ಆ ಸ್ಟಾಕ್ಸ್ ಮೂವ್ ಆಗೋ ಮೂಲಕನೇ ಬ್ಯಾಂಕ್ ನಿಫ್ಟಿ ಮೂವ್ ಆಗುತ್ತೆ. ಇವಾಗ ಆ ಸ್ಟಾಕ್ಸ್ ನೀವು ಬಲ್ಕ್ ಆಗಿ ಬೈ ಮಾಡಿದ್ರೆ HDFC ಬ್ಯಾಂಕೋ ಇಲ್ಲ ICICI ಬ್ಯಾಂಕೋ ಮೇಲೆ ಇರುತ್ತೆ, ಅದರ ಎಫೆಕ್ಟಿವ್ ಬ್ಯಾಂಕ್ ನಿಫ್ಟಿನೂ ಮೇಲೆ ಇರುತ್ತೆ. ಸೂಪರ್. ಇವಾಗ ಏನು ಅಂದ್ರೆ ಈ 12 ಸ್ಟಾಕ್ ಇದೆ ಗೊತ್ತಾ, ಇವ್ರೇನ್ ಮಾಡ್ತಾರೆ ಅಂದ್ರೆ ಇವಾಗ ಜನರಿಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಸೊ ಈ 12 ಸ್ಟಾಕ್ ಅಲ್ಲಿ ಬಂದು ಒಂದು ಸ್ಟಾಕ್ ಮಾತ್ರ ಬಿಟ್ಬಿಡ್ತಾನೆ. 11 ಸ್ಟಾಕ್ ಇವ್ರೇನ್ ಮಾಡ್ತಾರೆ ಅಂದ್ರೆ ಬಲ್ಕ್ ಆಗಿ ಸ್ಟಾಕ್ ನ ಪಂಪ್ ಮಾಡ್ತಾರೆ, ಬೈ ಮಾಡ್ತಾರೆ. ಇದಲ್ದೆ ಸ್ಟಾಕ್, ಆ ಸ್ಟಾಕ್ ಫ್ಯೂಚರ್ಸ್ ಇರತ್ತಲ್ವಾ, ಫ್ಯೂಚರ್ಸ್ ಅಲ್ಲೂ ಬೈ ಮಾಡ್ತಾರೆ. 9 ಕಾಲಿಗೆಲ್ಲ ಏನ್ ಮಾಡಕ್ ಶುರು ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಬೈ ಮಾಡಕ್ ಶುರು ಮಾಡ್ತಾರೆ. ಓಪನ್ ಆಗಿದ ತಕ್ಷಣ ಬೈ 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 ಅಂದ ತಕ್ಷಣ ಮಾರ್ಕೆಟ್ 600 ಪಾಯಿಂಟ್ ಬ್ರೇಕ್ ಆಗಿ ಹಂಗೆ ಮೇಲೋಗುತ್ತೆ. ಇಲ್ಲೇ ಇವರು ಪ್ಲೇ ಮಾಡ್ತಾರೆ. 600 ಪಾಯಿಂಟ್ ಏರಿದ ಮೇಲೆ ಈ ಜಾಗದಲ್ಲಿ ಓಪನ್ ಆಗೋವಾಗ ಪುಟ್ ಆಪ್ಷನ್ ಇತ್ತು ಗೊತ್ತಾ, 46,500 ಪುಟ್. ಇದು ಆ ಟೈಮಿಗೆ ಅಟ್ ದ ಮನಿ, ಮೇಲೆ ಹೋದ್ಮೇಲೆ ಔಟ್ ಆಫ್ ದಿ ಮನಿ. ಇವಾಗ ಇಲ್ಲಿಂದ ಮಾರ್ಕೆಟ್ 47,700 ಹೋಗುತ್ತಲ್ಲ, ಇವಾಗ 47,000 ಪ್ಲಸ್ 46,500 ಪುಟ್ ಆಪ್ಷನ್ ಅಂದ್ರೆ ಬೆಳಗ್ಗೆ ಬಂದು 200 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಇಲ್ಲಿ ಪುಟ್ಸ್ ಏನಾಗ್ತಾ ಇದೆ, ಪುಟ್ ಆಪ್ಷನ್ ಬಂದು 200. ಹತ್ತತ್ರ 10:30ಗೆ ಮಾರ್ಕೆಟ್ 600 ಪಾಯಿಂಟ್ ಏರಿದ ಮೇಲೆ ಇದೇ ಪುಟ್ ಆಪ್ಷನ್ 70 ರೂಪಾಯಿಗೆ ಸಿಗತ್ತೆ. ಇವಾಗ ಏನ್ ಮಾಡ್ತಾರೆ ಅಂದ್ರೆ ಮೇಲ್ ಹೋದ್ಮೇಲೆ ಈ ಪುಟ್ ಆಪ್ಷನ್ ನ ಬಲ್ಕ್ ಆಗಿ ಬೈ ಮಾಡ್ತಾರೆ, ಆಪ್ಷನ್ ಅಲ್ಲಿ ಹೋಗಿ ಫುಲ್ ಬೈ. ಅದೇ ಟೈಮಲ್ಲಿ ಕಾಲ್ ಆಪ್ಷನ್ ಅಲ್ಲಿ ಬಂದು ಸೆಲ್ ಮಾಡ್ತಾರೆ. ಎಲ್ಲದನ್ನು ಬಲ್ಕ್ ಆಗಿ. ಇದು ಬಂದು ಇಲ್ಲಿ ರಿಫ್ಲೆಕ್ಟ್ ಆಗಲ್ಲ, ಕರೆಕ್ಟಾ? ಯಾಕಂದ್ರೆ ನಿಮಗೆ ಇಲ್ಲಿ ರಿಫ್ಲೆಕ್ಟ್ ಆಗೋದು ಸ್ಟಾಕ್ಸ್ ಮೊಮೆಂಟಮ್, ಇಂಡೆಕ್ಸ್ ಸ್ಟಾಕ್ ಫ್ಯೂಚರ್ಸ್ ಮೊಮೆಂಟಮ್ ಇಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಇವ್ರು ಬಂದು ಆಪ್ಷನ್ ಅಲ್ಲಿ ಹೋಗಿ ಕಾಲ್ ನ ಪುಟ್ನು ಬಿಟ್ಟು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದ್ಮೇಲೆ ಏನ್ ಮಾಡ್ತಾರೆ, ಟಾಪ್ ಬಂದ್ಮೇಲೆ ಇದು ಇನ್ಫ್ಲೇಟೆಡ್ ಪ್ರೈಸ್, ಇದು ಇವ್ರು ತಗೊಂಡಿರೋದ್ರಿಂದ ಮಾರ್ಕೆಟ್ ಏನಾಯ್ತು, ಫುಲ್ ಆಯ್ತು. ಇದು ಏನಿಲ್ಲ, ರಬ್ಬರ್ ಬ್ಯಾಂಡ್ ಎಳೆದಾಗ ಏನಾಗುತ್ತೆ ಅದೇ ತರ ಎಳೆದು ಫುಲ್ ಆಪ್ಷನ್ ಎಲ್ಲ ಬೈ ಮಾಡಿದ್ಮೇಲೆ ರಬ್ಬರ್ ಬ್ಯಾಂಡ್ ನ ಬಿಟ್ಬಿಟ್ರು. ಏನಾಯ್ತು, ಸ್ಟಾಕ್ಸ್ನು ಪ್ಲಸ್ ಫ್ಯೂಚರ್ಸ್ನು ತಗೊಂಡು ಆಮೇಲೆ ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿದ ತಕ್ಷಣ ಮಾರ್ಕೆಟ್ ಟಪ 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 ಅಂತ ಕೆಳಗ್ ಬಂದು ಎಲ್ಲಿಗೆ ಬಂತು, 46,000 ಬರುತ್ತೆ. ಇವಾಗ ಏನ್ ಮಾಡಿದ್ರು ಅಂದ್ರೆ 47,000 ಪುಟ್ಟು 45,000 ಪುಟ್ಟನು 70 ರೂಪಾಯಿಗೂ 30 ರೂಪಾಯಿಗೆ ತಗೊಂಡಿದ್ದು. ಅವತ್ತು ಕ್ಲೋಸಿಂಗ್ ಪ್ರೈಸ್ ಏನು ಅಂತ ನೋಡಿದ್ರೆ 70 ರೂಪಾಯಲ್ಲಿ ತಗೊಂಡಿರೋ ಪುಟ್ ಆಪ್ಷನ್ 700 ರೂಪಾಯಿ. 10 ಟೈಮ್ಸ್ ಪ್ರಾಫಿಟ್ ಮಾಡಿದ್ದಾರೆ. ಇವಾಗ ಇದು ಲಾಸ್ ಆಗಿದ್ ಲಾಸ್ ಏನು ಅಂದ್ರೆ ಈ ಸ್ಟಾಕ್ ತಗೊಂಡ್ರು ಗೊತ್ತಾ, ಈ ಸ್ಟಾಕ್ಸ್ ಫ್ಯೂಚರ್ಸ್ ತಗೊಂಡ್ರಲ್ಲ ಅದು 600 ಪಾಯಿಂಟ್ ಲಾಸ್ ಅದು. ಆದ್ರೆ ಅವ್ರಿಗೇನ್ ಮ್ಯಾಟರ್ ಆಗುತ್ತೆ ಅಂದ್ರೆ ಇದು 1:1 ಲೆವರೇಜ್ ಇಲ್ಲದೆ ಟ್ರೇಡ್ ಮಾಡೋದು. ಫ್ಯೂಚರ್ಸ್ ಅಲ್ಲಿ ಸ್ವಲ್ಪ ಲೆವರೇಜ್ ಇರುತ್ತೆ, ಅದಿಟ್ಕೊಂಡು ಟ್ರೇಡ್ ಮಾಡ್ತಾರೆ. ಆಪ್ಷನ್ಸ್ ಅಲ್ಲಿ ಬಲ್ಕ್, ಔಟ್ ಆಫ್ ದ ಮನಿ ಅಟ್ ದ ಮನಿ ತಗೊಳ್ಳುವಾಗ ಮಾರ್ಜಿನ್ ಚೀಪ್, ಫುಲ್ ಆಗಿ ಇಳಿಯೋ ತರ ಮಾಡಿ 700 ರೂಪಾಯಿ ಪ್ರಾಫಿಟ್, 10 ಟೈಮ್ಸ್ ಪ್ರಾಫಿಟ್ ಅಲ್ಲಿ ಕ್ಲೋಸ್ ಮಾಡಿದ್ರು ಅವರು. ಇದನ್ನೇ ಅವರು ರೆಗ್ಯುಲರ್ ಆಗಿ 17 ಸಲ ಮಾಡಿದ್ದಾರೆ. ಇದೇ ಸೆಬಿದು ಫೈಂಡಿಂಗ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವರು ವಾಂಟೆಡ್ ಆಗಿ ಮಾರ್ಕೆಟ್ ನ ಪುಷ್ ಮಾಡಿ ಒಂದ್ ಸೈಡ್ ತಗೊಂಡು ಹೋಗಿ ಅಲ್ಲಿ ಆಪ್ಷನ್ಸ್ ಅಲ್ಲಿ ಫುಲ್ ಆಗಿ ಬೈ ಅಂಡ್ ಸೆಲ್ ಮಾಡಿಬಿಟ್ಟು ಮಾರ್ಕೆಟ್ ನು ಸ್ಟಾಕ್ಸ್ ಕ್ಲೋಸ್ ಮಾಡಿದ ತಕ್ಷಣ ಮಾರ್ಕೆಟ್ ಏನಾಗುತ್ತೆ, ಕೆಳಗೆ ಬರುತ್ತೆ. ಅವರು ಬಲ್ಕ್ ಆಗಿ ಪ್ರಾಫಿಟ್ ಮಾಡಿ ಆಚೆ ಬರ್ತಾರೆ. ಅದಕ್ಕೆ ಅವ್ರಿಗೆ ಇಷ್ಟೊಂದು ಲಾಸಸ್. ನಾವ್ ಇವಾಗ ಲಾಸಸ್ ನೋಡಿದ್ವಲ್ಲ, ಈ ಲಾಸಸ್ 7,000 ಕೋಟಿ ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಲಾಸು, ಮತ್ತೆ 288 ಕೋಟಿ ಸ್ಟಾಕ್ಸ್ ಅಲ್ಲಿ ಲಾಸ್ ಆಗಿದ್ದ ರೀಸನ್ ಇದೆ. ಆದ್ರೆ ಬಿಟ್ಟಿದ್ದೆಲ್ಲ ಅವರು ಕಂಪ್ಲೀಟ್ ಆಗಿ ಎಲ್ಲಿ ತಗೊಂಡ್ರು, ಆಪ್ಷನ್ಸ್ ಅಲ್ಲಿ ಹಿಡ್ಕೊಂಡ್ರು. ಇದನ್ನ ಒಂದು ಸ್ಟ್ರಾಟಜಿಯಾಗಿ ಬಿಲ್ಡ್ ಮಾಡಿ ಇದೊಂದು ಆಪರ್ಚುನಿಟಿ ಇದೆ ಅಂತ ಗೊತ್ತಾಗಿ US ಇಂದ ಒಬ್ರು ಇಂಡಿಯಾಲ್ ಬಂದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಯಾಕೆಂದ್ರೆ ವಾಲ್ಯೂಮ್ ನೋಡ್ತಾರೆ. ರಿಟೇಲ್ ಟ್ರೇಡರ್ಸ್ ದೇ ಆರ್ ರೆಡಿ ಟು ಗಿವ್.
ಫಾರ್ ಆಪ್ಷನ್ಸ್. ಅದು ಯಾವಾಗ ಎಕ್ಸ್ಪೈರಿ ಡೇಟ್ ದಿನಾನೇ, ಮಿಕ್ಕಿದ ದಿನ ಅಲ್ಲ, ಎಕ್ಸ್ಪೈರಿ ಡೇಟ್ ದಿನ ಒಂದು 500 ರೂಪಾಯಿ ಹಾಕಿ 5,000 ರೂಪಾಯಿ ಬರುತ್ತೆ. ಬರಲ್ಲ ಅಂತ ಅಲ್ಲ, ಇವಾಗ ಜನರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದು ಆಲ್ರೆಡಿ ಒಬ್ಬ ಮಾಡಿದ್ದಾನೆ. ಇವಾಗ ಈ 16 ಲಕ್ಷ ರಿಟೇಲ್ ಟ್ರೇಡರ್ಸ್ ಎಲ್ಲಾ ಕನ್ಸನ್ನು ಒಬ್ಬ ಅನುಭವಿಸಿದಾನೆ, ಇದೇ ನಿಜ. 16 ಲಕ್ಷ ಜನ ಒಳಗೆ ಬಂದಿದ್ದಕ್ಕೆ ರೀಸನ್ ಏನು? ಒಂದು 5 ರೂಪಾಯಿ ಹಾಕ್ತಿವಿ, 50 ರೂಪಾಯಿ ಬರುತ್ತೆ. ಅವರು ಅದೇ ಐಡಿಯಾಲ್ ಬಂದಿದ್ದು. ಆದ್ರೆ ಏನು ಅಂದ್ರೆ ಕ್ಯಾಶ್ ಇದ್ದಿದ್ರಿಂದ ಈಸಿಯಾಗಿ ಅವನಿಗೆ ಬೇಕಾಗಿರೋದನ್ನ ಅವನಿಗೆ ಪೂರ್ತಿ ಮಾಡಕ್ಕಾಯ್ತು. ಇವಾಗ ಇಲ್ಲೇ ಒಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಇದು ಓಕೆ, ರಿಟೇಲ್ ಟ್ರೇಡರ್ಸ್ ಕೇಳ್ಬೋದು, ಸರ್ ಕಾಸಿದೆ ಅವ್ರು ಮಾಡ್ತಾರೆ, ಇವಾಗ ನಾವೇನ್ ಮಾಡಕ್ಕಾಗ್ತಿತ್ತು? ಅದೇ ನಾನು ನಿಮ್ಗೆ ಕೇಳ್ಬೇಕು ಅಂತ ಇದ್ದೆ ಸರ್. ಈ ತರ ಒಂದು ಸ್ಕ್ಯಾಮ್ ಅಲ್ಲಿ ರಿಟೇಲ್ ಟ್ರೇಡರ್ ಹೇಗೆ ತಪ್ಪಿಸ್ಕೊಬಹುದು, ಆರ್ ರಿಟೇಲ್ ಟ್ರೇಡರ್ಸ್ ಇದರಿಂದ ಕಲ್ತ್ಕೊಳ್ಳೋ ಪಾಠ ಏನು ಸರ್? ಇವಾಗ ನೋಡಿದ್ರೆ ಈ ಒಂದು ಚಾರ್ಟ್ ಅಲ್ಲಿ ನೋಡೋಣ. ಇವಾಗ ಬಂದು ಮಾರ್ಕೆಟ್ ಗ್ಯಾಪ್ ಟರ್ನ್ ಆಗಿ ಇಲ್ಲೇ ಮ್ಯಾನಿಪುಲೇಷನ್ ನಡೆಯೋದು. ಆಸ್ ಅ ರಿಟೇಲ್ ಟ್ರೇಡರ್ ನಾವೇನ್ ಮಾಡಿರ್ಬೇಕಂದ್ರೆ ಏನಿಲ್ಲ, ಇವಾಗ ನೀವು ಪ್ರಾಪರ್ ಟೆಕ್ನಿಕಲ್ಸ್ ಮುಂಚೆನೆ ಗೊತ್ತಿತ್ತು ಅಂದ್ರೆ ನೀವೇನು ಹೆದರ್ಕೊಳ್ಳೋಕೆ ಬೇಕಾಗಿರ್ಲಿಲ್ಲ. ಈ ಜಾಗದಲ್ಲಿ ತಾನೇ ಮಾರ್ಕೆಟ್ ಫಾಲ್ ಆಗಿ ಇಲ್ಲಿವರೆಗೂ ಮ್ಯಾನಿಪುಲೇಟ್ ಆಯ್ತಲ್ವಾ? ಇವಾಗ ಯಾಕೆ ಈ ಜಾಗಕ್ಕೆ ಬರಬೇಕು? ಇದೇ ಕ್ವಶನ್. ಏನು ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗಿರ್ಬೋದಲ್ಲ, ಮ್ಯಾನಿಪುಲೇಟ್ ಮಾಡ್ಬೇಕಂತ ಡಿಸೈಡ್ ಮಾಡ್ದ, ಯಾಕೆ ಇಲ್ಲಿವರೆಗೂ ಹೋದ? ಇಲ್ಲೂ ಹೋಗ್ಬೋದಿತ್ತಲ್ಲ. ಇಲ್ಲೇ ಡ್ಯೂಟಿ ಆಫ್ ಟೆಕ್ನಿಕಲ್ಸ್ ನೋಡಿ. ನಾನು ಇದನ್ನೇ ಯಾವಾಗ್ಲೂ ಫಸ್ಟ್ ಇಂದ ನಾನು ಟೆಕ್ನಿಕಲ್ಸ್ ವಿಡಿಯೋ ಹಾಕೋವಾಗ ಸರಿ, ಇನ್ಸ್ಟಿಟ್ಯೂಷನ್ ವಿಡಿಯೋ ಹಾಕೋವಾಗ ಸರಿ, ಟೆಕ್ನಿಕಲ್ ಅನ್ನೋದು ಯಾವ್ದನ್ನ ರಿಫ್ಲೆಕ್ಟ್ ಮಾಡತ್ತೆ ಅಂದ್ರೆ ಇನ್ಸ್ಟಿಟ್ಯೂಷನ್ ಏನ್ ಮಾಡ್ತಾ ಇದೆ ಅನ್ನೋದನ್ನ ತೋರ್ಸಕ್ಕೆ ಇರೋದೇ ಚಾರ್ಟ್. ಇವಾಗ ಇದು ನೀವು ನೋಡಿ, ಮಾರ್ಕೆಟ್ ಕೆಳಗ್ ಬಂದು ಮತ್ತೆ ಏನಾಗಿದೆ, ಇಲ್ಲಿ ಬಂದು ಈ ಬಂದಿರೋ ಜಾಗ ಯಾವ ಜಾಗ ಅಂತ ನೋಡಿದ್ರೆ ಕಾಣಿಸ್ತಿದ್ಯಾ? ಪ್ರೀವಿಯಸ್ ಆಗಿ ಬಂದಿರೋ ಸಪೋರ್ಟ್ ಲೆವೆಲ್ಸ್. ಸೊ ಈ ಜಾಗ ಎಲ್ಲಾನು ಮಾರ್ಕೆಟ್ ಏನಾಗಿ ಆಕ್ಟ್ ಮಾಡಿದೆ? ಸಪೋರ್ಟ್ ಆಗಿ ಆಕ್ಟ್ ಮಾಡಿದೆ. ಇವಾಗ ಒಂದು ಟ್ರೇಡರ್ ಪ್ರಾಪರ್ ಆಗಿ ಟೆಕ್ನಿಕಲ್ಸ್ ಗೊತ್ತಿದ್ದು ಮಾಡೋರ್ಗೆ ಗೊತ್ತಿರತ್ತೆ, ಇಲ್ಲಿ ಸಪೋರ್ಟ್ ಇತ್ತು ಅಂದ್ರೆ ಇಲ್ಲಿ ಏನಾಗುತ್ತೆ? ರೆಸಿಸ್ಟೆನ್ಸ್ ಅಷ್ಟೇ. ಇವಾಗ ಈ ಸಪೋರ್ಟ್ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಚೇಂಜ್ ಆಗಿದೆ, ಇಲ್ಲಿ ಬ್ರೇಕ್ಔಟ್ ಆಗಿದೆ. ಈ ಜಾಗದಲ್ಲಿ ಬ್ರೇಕ್ಔಟ್ ಆಗಿ ಇದು ಬಂದು ರೀಟೆಸ್ಟ್, ಕರೆಕ್ಟಾ? ಅವಾಗ ಈ ಜಾಗದಲ್ಲಿ ರೀಟೆಸ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ? ಆಟೋಮ್ಯಾಟಿಕ್ ಆಗಿ ಸೆಲ್ಲೇ ಮಾಡೋದು. ಸೊ ಇಲ್ಲಿ ನನಗೆ ಇವನು ಮ್ಯಾನಿಪುಲೇಟ್ ಮಾಡಿದನ ಮಾಡಿಲ್ಲ ಅಂತ ಗೊತ್ತಿಲ್ಲ. ಮಾರ್ಕೆಟ್ ಅಲ್ಲಿ ಇದೇ ವರ್ಕ್ ಆಗೋದು. ಮಾರ್ಕೆಟ್ ನನ್ನ ಪ್ರಕಾರ ಏನೇ ಮ್ಯಾನಿಪುಲೇಷನ್ ಆಗಿದ್ರು ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್. ಒಂದು ಇನ್ಸ್ಟಿಟ್ಯೂಷನ್ ಏನ್ ಮಾಡ್ತಾರೋ ಅದನ್ನೇ ಮತ್ತೆ ಮತ್ತೆ ಮಾಡ್ತಾರೆ. ಅದು ಎಲ್ಲಿ ಗೊತ್ತಾಗತ್ತೆ ಅಂದ್ರೆ ಚಾರ್ಟ್ಸ್ ಅಲ್ಲಿ ಕಾಣಿಸುತ್ತೆ. ಇವಾಗ ನಾವು ಇದನ್ನ ನೋಡಿದ್ರೆ ನಾವೇನ್ ಮಾಡ್ತಿದ್ವಿ? ನಾವು ಸೆಲ್ ಮಾಡಿ ಬರ್ತಾ ಇದ್ವಿ. ಇವಾಗ ನಾವು ಇನ್ಸ್ಟಿಟ್ಯೂಷನ್ ಅಗೇನ್ಸ್ಟ್ ಆಗಿ ಹೋಗ್ತಾ ಇದೀವಾ? ಇಲ್ಲ. ಏನ್ ಮಾಡಿದ್ವಿ? ಅವನ್ ಏನ್ ಮಾಡಕ್ ಟ್ರೈ ಮಾಡೋದ್ನೋ ಅದನ್ನೇ ನಾವು ಮಾಡಿದ್ವಿ. ಅವಾಗ ವಿ ಆರ್ ಗೋಯಿಂಗ್ ವಿತ್ ದಿ ಇನ್ಸ್ಟಿಟ್ಯೂಷನ್ ಅಷ್ಟೇ. ಆದ್ರೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಮ್ಯಾನಿಪುಲೇಟ್ ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ. ಸೆಬಿ ರಿಪೋರ್ಟ್ ಇಂದ ಗೊತ್ತಾಗ್ತಾ ಇದೆ, ನಾವಿದೆ ಬೇರೆ ಟೈಮಲ್ಲಿ ಗೊತ್ತಾಗಿರಲ್ಲ. ಕರೆಕ್ಟ್. ಬಟ್ ವಿಲ್ ಬಿ ಆನ್ ದ ರೈಟ್ ಟ್ರ್ಯಾಕ್. ಟೆಕ್ನಿಕಲ್ ನಮಗೆ ಏನು ಹೇಳ್ಕೊಡತ್ತೆ ಅಂದ್ರೆ ಕರೆಕ್ಟ್ ಆಗಿರೋ ಡೈರೆಕ್ಷನ್ ಯಾವ ಕಡೆ ಹೋಗ್ಬೇಕು ಅಂತ ಹೇಳ್ಕೊಡಕ್ಕೆ ಟೆಕ್ನಿಕಲ್. ಇನ್ಸ್ಟಿಟ್ಯೂಷನ್ ಬಂತಾ ಬರ್ಲಿಲ್ಲ ಅಂತ ನಮಗ್ ಬೇಕಾಗಿಲ್ಲ. ಬಂತು ಅಂದ್ರು ಬಂದಿಲ್ಲ ಅಂದ್ರು ನಾವು ಕರೆಕ್ಟ್ ಆಗಿರೋ ಡೈರೆಕ್ಷನ್ ಅಲ್ಲಿ ಇದೀವಾ ಇಲ್ವಾ ಅನ್ನೋದೇ ಮುಖ್ಯ. ಸೊ ಆತರ ನೋಡುವಾಗ ನನಗೆ ಬ್ರೇಕ್ಔಟ್ ಆದ್ಮೇಲೆ ರೀಟೆಸ್ಟ್ ಆದ್ಮೇಲೆ ಬಾಟಮ್ ಪ್ಲಸ್. ಇನ್ನೊಂದು ತೋರಿಸ್ತೀನಿ. ಇದು ಮಾರ್ಕೆಟ್ ನೆಕ್ಸ್ಟ್ ಡೇ ಬಂದು ಫುಲ್ ಕೆಳಗೆ ಬಂದು ಮತ್ತೆ ಸೈಡ್ ವೈಸ್ ಹೋಗಿದೆ, ಕರೆಕ್ಟಾ? ಇಲ್ಲಿ ಇನ್ನೊಂದು ಬ್ಯೂಟಿ ನೋಡಿ, ಇದು ಸೈಡ್ ವೈಸ್ ಮಾರ್ಕೆಟ್. ಹೌದು, ಇದು ಮುಂಚೆ ಏನಾಗಿದೆ, ಅವ್ರ ಇಂಟರ್ವೆನ್ಷನ್ ಮುಂಚೆ ಇಟ್ ವಾಸ್ ಸೈಡ್ ವೈಸ್. ಇದು ಟಾಪು, ಇದು ನಮಗೆ ಬಾಟಮ್. ಇವಾಗ ಇದನ್ನ ಹಂಗೆ ತಗೊಂಬಂದು ನಾವು ಕೆಳಗಿಟ್ರೆ ಎಲ್ಲಿ ಬಂದು ಮಾರ್ಕೆಟ್ ಬಾಟಮ್ ಹೊಡೆದಿದೆ ಕಾಣಿಸ್ತಾ ಇದೆಯಾ? ಎಕ್ಸಾಕ್ಟ್ ಆಗಿ ಸೈಡ್ ವೈಸ್ ಬ್ರೇಕ್ ಆಯ್ತು ಅಂದ್ರೆ ನಾವ್ ಇವಾಗ ಕ್ಲಾಸಲ್ಲಿ ಹೇಳ್ಕೊಡೋದು ಇದೆ. ಬ್ರೇಕ್ ಆಯ್ತು ಅಂದ್ರೆ ಮತ್ತೆ ಸೈಡ್ ವೈಸ್ ಬಾಟಮ್ ಅದೇ ಲೆವೆಲ್ಗೆ ಬರುತ್ತೆ ಅಂತ ನಾವು ಹೇಳಿದೀವಿ. ಅದೇ ತರ ಮಾರ್ಕೆಟ್ ಏನಾಯ್ತು? ಅದೇ ಲೆವೆಲ್ಗೆ ಬಂತು, ಅದೇ ಲೆವೆಲ್ಗೆ ಬಂದಿದೆ. ಮತ್ತೆ ರೀಟೆಸ್ಟ್. ಇದು ಯಾಕೆ ನಡೆಯುತ್ತೆ ಅಂತ ನೋಡಿದ್ರೆ ಜನರು ಇದನ್ನೇ ಅರ್ಥ ಮಾಡ್ಕೊಬೇಕು. ಇವಾಗ ನಾವು ಮಾಡೋದೆಲ್ಲ ಹಿಸ್ಟಾರಿಕಲ್ ಆಗಿ ಏನ್ ನಡೀತು ಅನ್ನೋದನ್ನ ಡೇಟಾನ ಅನಾಲಿಸಿಸ್ ಮಾಡಿ, ಅವಾಗ ಡೇಟಾ ಅನಾಲಿಸಿಸ್ ಮಾಡುವಾಗ ಚಾರ್ಟ್ ಪ್ಯಾಟರ್ನ್ಸ್ ನೋಡುವಾಗ ಹಿಸ್ಟ್ರಿ ವಾಸ್ ರಿಪೀಟಿಂಗ್ ಇಟ್ ಸೆಲ್ಫ್. ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ, ಇವತ್ತಿಂದ 100 ವರ್ಷಕ್ಕೆ ಮುಂಚೆ ಹೋಗಿ ಚಾರ್ಟ್ ತೆಗೆದು ನೋಡಿದ್ರೆ ಅದೇ ಪ್ಯಾಟರ್ನ್ ಇರುತ್ತೆ. ಇವತ್ತಿಂದ 100 ವರ್ಷ ಫ್ಯೂಚರ್ ಹೋಗಿ ನೋಡಿ, ಅವಾಗ್ಲೂ ಬರುತ್ತೆ. ಯಾಕಂದ್ರೆ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್. ಮಾರ್ಕೆಟ್ ಅಲ್ಲಿ ಹೊಸದಾಗಿ ಏನು ಬರಲ್ಲ, ಮಾಡಿದ್ದೇ ಮಾರ್ಕೆಟ್ ಮತ್ತೆ ಮಾಡುತ್ತೆ. ಅದು ಕರೆಕ್ಟ್ ಆಗಿರೋ ಡೇಟಾನು, ಕರೆಕ್ಟ್ ಆಗಿರೋ ಅನಾಲಿಸಿಸ್, ಮಾರ್ಕೆಟ್ ಏನ್ ಮಾಡ್ತಾ ಇದೆ ಅಂತ ಮುಂಚೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ಏನಾಗ್ತದೆ ಅಂತ ಕಂಡುಹಿಡಿಬಹುದು. ಇದನ್ನ ನಾವು ಮಾಡಿದ್ರೇನೆ ಈ ಜಾಗದಲ್ಲಿ ಏನ್ ಮಾಡೋದ್ ಬೇಕಾಗಿರಲ್ಲ, ಲಾಸ್ ಮಾಡ್ಕೊಳ್ಳೋದು ಬೇಕಾಗಿರಲ್ಲ. ನಾನು ನೋಡೋರ್ಗೆಲ್ಲಾರು 700 ಕೋಟಿ ಪ್ರಾಫಿಟ್ ಮಾಡ್ತೀರಾ ಅಂತ ಹೇಳ್ತಾ ಇಲ್ಲ. ಆದ್ರೆ ನಿಮ್ಮ ಹತ್ರ ಕ್ಯಾಪಿಟಲ್ ಇವಾಗ ಜೇನ್ ಸ್ಟ್ರೀಟ್ ತರ 1000 ಕೋಟಿ ಇದ್ರೆ ನೀವು ಮಾಡ್ಬೋದು. ನಮ್ ಕ್ಯಾಪಿಟಲ್ ನ ಹೇಗ್ ನಾವು ಸೇವ್ ಮಾಡ್ಕೊಬಹುದು, ಹೇಗ್ ಪ್ರಾಫಿಟಬಲ್ ಆಗಿ ತಗೊಂಡೋಗ್ಬೋದು ಅಂತ ಫಸ್ಟ್ ಅದಕ್ಕೆ ಮಾರ್ಕೆಟ್ ಏನು ಅಂತ ನಮ್ಗೆ ಅರ್ಥ ಆಗ್ಬೇಕು.
ಅರ್ಥ ಆದ್ರೆ ನಮ್ಮ ಕೈಲಿ ಏನ್ ಮಾಡೋಕ್ಕಾಗತ್ತೆ, ಪ್ರಾಫಿಟಬಲ್ ಆಗಿ ಇರಕ್ಕಾಗತ್ತೆ. ಸೊ ಇದು ಟೆಕ್ನಿಕಲ್ ಆಗಿ ಕ್ಲಿಯರ್. ಆದ್ರೆ ಇದಕ್ಕೆ ಹಿಂದೆ ಇರೋ ವಿಷಯ ಸೆಬಿ ರಿಪೋರ್ಟ್ ಮೂಲಕ ಗೊತ್ತಾಯ್ತು ನಮ್ಗೆ. ಸೊ ನಮಗ್ ಬಂದು ಇನ್ಸ್ಟಿಟ್ಯೂಷನ್ ಒಳಗೆ ಬಂದ್ರ ಇಲ್ಲ ಅಂತ ಗೊತ್ತಾಗೋದಕ್ಕಿಂತ ಅವ್ರು ಏನ್ ಮಾಡಿದ್ರು ನಂಗೆ ಗೊತ್ತಾಗಬೇಕು ಅಂದ್ರೆ ಒಂದೇ ಒಂದು ಜಾಗ, ಅದು ಚಾರ್ಟ್ ಮಾತ್ರನೇ. ಅವಾಗ ಚಾರ್ಟ್ ಅಲ್ಲಿ ಯಾಕೆ ಇದು ನಡೀತಾ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಏನೇ ನಡೆದ್ರು ಚಾರ್ಟ್ ಬಂದು ಒಂದು ರಿಜಿಸ್ಟರ್ ತರ, ಹೇಗೊಂದು ನಿಮ್ ಮನೆ ಖರೀದಿ ಮಾಡಿದಾಗ ರಿಜಿಸ್ಟರ್ ಆಫೀಸಲ್ಲಿ ಗೊತ್ತಾಗತ್ತೋ, ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ಚಾರ್ಟ್ ಅಲ್ಲಿ ಗೊತ್ತಾಗುತ್ತೆ. ಅದನ್ನ ಚಾರ್ಟ್ ಇಟ್ಕೊಂಡು ಕಂಡುಹಿಡಿಬಹುದು. ಸೊ ರಿಟೇಲರ್ಸ್ಗೆ ಇದೊಂದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಇದು ಬಂದು ಫಸ್ಟ್ ಸ್ಟ್ರಾಟಜಿ. ಇದು ಬಂದು ಎಸ್ಸತಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂದ್ರೆ ಹತ್ತತ್ರ 18 ಟ್ರೇಡ್ ಅಲ್ಲಿ 15 ಟ್ರೇಡ್ ಬಂದು ಇದೇ ಇಂಟ್ರಾಡೇ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ. ಏನು ಅಂದ್ರೆ ಬರೀ ಸ್ಟಾಕ್ಸ್ ಫ್ಯೂಚರ್ ಬೈ ಮಾಡಿ ಇಲ್ಲ ಸೆಲ್ ಮಾಡಿ ಮಾರ್ಕೆಟ್ ನ ಕೆಳಗೆ ಇಳಿಸಿ ಕೆಳಗೆ ಹೋಗಿ ಕಾಲ್ ಆಪ್ಷನ್ ಬೈ ಮಾಡಿ ಪುಟ್ ಆಪ್ಷನ್ ಸೆಲ್ ಮಾಡೋದು. ಇದನ್ನೇ ಅವ್ರು ರಿಪೀಟೆಡ್ ಆಗಿ 15 ಸತಿ ಮಾಡಿದ್ದಾರೆ. ಮಾಡಿ ಅವ್ರು ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ. 3 ಸಲ ಬಂದು ಎಕ್ಸ್ಟೆಂಡೆಡ್ ಮಾರ್ಕಿಂಗ್ ದ ಕ್ಲೋಸ್ ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ. ಇದೇನು ಅಂತ ನೋಡಿದ್ರೆ ಇದೇನು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಪೇಜ್ ನಂಬರ್ 51. ಇದು ಸ್ಟ್ರಾಟಜಿ ನಂಬರ್ 2. ಈ ಸ್ಟ್ರಾಟಜಿ ನಂಬರ್ 2 ಅಲ್ಲಿ ಏನ್ ಮಾಡಿದ್ದಾರೆ ಅಂತ ನೋಡಿದ್ರೆ ಜುಲೈ 10th ಬಂದು ಒಂದು ಸ್ಟಡಿ ಮಾಡಿದ್ದಾರೆ ಸೆಬಿ. ಈ ಎಕ್ಸ್ಟೆಂಡೆಡ್ ಮಾರ್ಕೆಟಿಂಗ್ ಕ್ಲೋಸ್ ಅನ್ನೋದು ಮಾರ್ಕೆಟ್ ಕ್ಲೋಸಿಂಗ್ ಪ್ರೈಸ್ ಇದೇ ಇದ್ರೆ ಅವ್ರು ಆಲ್ರೆಡಿ ತಗೊಂಡಿಟ್ಕೊಂಡಿರೋ ಆಪ್ಷನ್ಸ್ ನ ಒಳ್ಳೆ ಲಾಭ ಬರುತ್ತೆ ಅನ್ನೋದನ್ನ ಮಾರ್ಕೆಟ್ ನ ಪುಷ್ ಮಾಡಕ್ ಟ್ರೈ ಮಾಡೋದು ಎಂಡ್ ಆಫ್ ದಿ ಡೇ ಅಲ್ಲಿ. ಇವಾಗ ಸೆಬಿ ಟೈಮ್ ಜೊತೆ ಕೊಟ್ಟಿದ್ದಾರೆ ನೋಡಿ. ಬೆಳಗ್ಗೆಯಿಂದ ಸುಮ್ಮನೆ ಇರ್ತಾರೆ, ಏನು ಮಾಡೋದಿಲ್ಲ. ಕರೆಕ್ಟ್ ಆಗಿ 2:30 3:30 ಏನ್ ಮಾಡಕ್ ಶುರು ಮಾಡ್ತಾರೆ ಅಂದ್ರೆ ಅವ್ರನ್ನ ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡ್ತಾರೆ. ಏನು ಅಂದ್ರೆ 2:30ಗೆ ಕರೆಕ್ಟ್ ಆಗಿ ಅದೆಲ್ಲಿ ಅಂದ್ರೆ ಇಲ್ಲಿ ತೋರಿಸಿರ್ತಾರೆ ನೋಡಿ. ಅವ್ರು ಮ್ಯಾನಿಪುಲೇಟ್ ಮಾಡೋ ಸ್ಟಾರ್ಟ್ ಮಾಡಿದ ತಕ್ಷಣನೇ ಯಾವ ಸ್ಟಾಕ್ಸ್ ತಗೊಂತಾರೆ ಗೊತ್ತಾ, ಎಲ್ಲ ಹೋಗಿ ಕರೆಕ್ಟ್ ಆಗಿ ಬ್ಯಾಂಕಿಂಗ್ ಸ್ಟಾಕ್ಸ್ ಹೋಗಿ ಕರೆಕ್ಟ್ ಆಗಿ 2:30ಗೆ ಎಲ್ಲ ಬೈ. ಸೆಲ್ ಮಾಡ್ಬೇಕಂದ್ರೆ ಎಲ್ಲಾದ್ರಲ್ಲೂ ಸೆಲ್ಲು. ಕ್ಲೋಸ್ ಮಾಡೋ ಟೈಮ್ನು ಎಲ್ಲ ಸೆಬಿ ಕೊಟ್ಟಿದ್ದಾರೆ. ಇದು ಬಂದು ಸ್ಟಾಕ್ಸ್ ಅಲ್ಲಿ ಮಾಡಿದ್ದು. ಅದು ನೆಕ್ಸ್ಟ್ ಇದು ಬಂದು ಫ್ಯೂಚರ್ಸ್ ಅಲ್ಲಿ ಮಾಡಿದ್ದು. ಅದೇ ಸ್ಟಾಕ್ಸು ಫ್ಯೂಚರ್ಸ್ ಅಲ್ಲಿ ಎಕ್ಸ್ಪೈರಿಲ್ ಮಾಡಿದ್ದು. ಅಂಡ್ ಅದಾದ್ಮೇಲೆ ಅದು ಎಲ್ಲಿ ಸೆಲ್ ಮಾಡ್ತಾರೆ ಅಂತಾನು ಎಲ್ಲ ಟೋಟಲ್ ಆಗಿ ಸೆಬಿ ರಿಪೋರ್ಟ್ ತೆಗೆದ್ಬಿಟ್ಟಿದ್ದಾರೆ. ಇದು ಯಾವತ್ ನಡೀತು ಅಂತ ನೋಡಿದ್ರೆ ದಿಸ್ ವಾಸ್ ಡೇಟೆಡ್ ಆನ್ July 10th, 2024. ಇವಾಗ ನಾವು ಇದನ್ನ ಚಾರ್ಟ್ ಅಲ್ಲಿ ನೋಡೋಣ. July 10th, 2024. ಇವಾಗ ಎಕ್ಸ್ಟರ್ನಲ್ ಮಾರ್ಕಿಂಗ್ ಸ್ಟ್ರಾಟಜಿಲಿ ಏನ್ ಮಾಡಿದ್ದಾರೆ ಅಂದ್ರೆ, ಸೊ ಇದೇ ಬಂದು July 10th. ಸೊ ಇಲ್ಲೇ ಸ್ಟಾರ್ಟ್ ಆಗತ್ತೆ. ಇಲ್ಲಿ ಬಂದು ಕ್ಲೋಸಿಂಗ್. ಸೊ ಇಲ್ಲಿ ಬಂದು ಅವ್ರ ಟ್ರೇಡಿಂಗ್ ಸ್ಟೈಲ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಮಾರ್ಕೆಟ್ 2:30ವರೆಗೂ ನೋಡಿದ್ರೆ ಸೈಡ್ ವೇಸ್. ಯಾಕಂದ್ರೆ ಏನೂ ಒಂದು ಆಕ್ಷನ್ ಇಲ್ಲ. ಆದ್ರೆ ಇವ್ರು ಆಲ್ರೆಡಿ ಕೆಳಗೆ ಬಂದು ಎಲ್ಲಾ ಕಾಲ್ ಆಪ್ಷನ್ ತಗೊಂಡಿಟ್ಕೊಂಡಿದ್ದಾರೆ. ಕರೆಕ್ಟ್ ಆಗಿ 2:30 ಗಂಟೆಗೆ ಏನ್ ಮಾಡ್ತಾರೆ, ಮಾರ್ಕೆಟ್ನ ಪುಷ್ ಮಾಡಿ ಮೇಲೆ ತಗೊಂಡೋಗ್ತಾರೆ. ಮೇಲೆ ತಗೊಂಡೋಗಿ ನಿಲ್ಸಿದ್ಮೇಲೆ ಏನಾಗುತ್ತೆ, ಅವ್ರ ಆಪ್ಷನ್ಸ್ ಲೆವೆಲ್ ಎಲ್ಲ ಅವ್ರಿಗೆ ಪ್ರಾಫಿಟ್ ಆಗುತ್ತೆ. ಇದೇ ಎಕ್ಸ್ಟೆಂಡೆಡ್ ಮಾರ್ಕಿಂಗ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ವಿಷಯ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ಸರಿ, ಇದೆಲ್ಲ ನಡೀತಾ ಇದೆ ಅಲ್ವಾ, ನಾವು ಇನ್ನೂ ಒಂದು ಸ್ವಲ್ಪ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಡೇಟಾ ಸಿಕ್ತು ಅಂದ್ರೆ ನೋಡೋಣ. ಇದು ನಾನು ರೀಸೆಂಟಾಗಿ ಕೊಟ್ಟಿದ್ದಾರೆ, ಅದ್ರಲ್ಲಿ ಬೇಕಂದ್ರೆ ನಾವೇನೋ ಸಿಗತ್ತಾ ನೋಡೋಣ. ಅವ್ರ ಡೇಟಾಸ್ ಫುಲ್ಲಾಗಿ ರಿಲೀಸ್ ಮಾಡಿದ್ದಾರೆ. ಯಾವ ಡೇಟ್ಸಲ್ಲಿ ಬಂದು ಅವ್ರು ಏನೇನು ಎಕ್ಸ್ಪೈರಿ ಏನು ಮಾಡಿದ್ರು ಅಂತ. ಇದು ಪಬ್ಲಿಕ್ ಆಗಿರೋ ವಿಷಯನೇ. ಸೊ ಯಾರಾದರೂ ನಮ್ಮ ವ್ಯೂವರ್ಸ್ ನೋಡ್ತಾ ಇರೋರು ನೀವು ಹೋಗಿ ಹುಡುಕ್ಬೇಕಂದ್ರೆ ಹೋಗಿ ರಿಪೋರ್ಟ್ ತೆಗೆದು ನೋಡ್ಬೋದು. ಸೊ ಎಂಡ್ ಆಫ್ ದಿ ಪೇಜಲ್ಲಿ ಬಂದು ಸೊ ಇದೆಲ್ಲ ಬಂದು ಅವರು ಮ್ಯಾನಿಪುಲೇಟ್ ಮಾಡಿರೋ ಡೇಸ್. ಸೊ ಈ ಟೇಬಲ್ ಅಲ್ಲಿ ಬಂದು 31st of August ಇಂದ ತೋರಿಸ್ತಾ ಇದೆ. ಇಲ್ಲಿ ಹೈಯೆಸ್ಟ್ ನಾವು ಆಲ್ರೆಡಿ ನೋಡಿದ್ವಲ್ಲ, 700 ಕೋಟಿ, ಇದೇ 17ನೇ ತಾರೀಕು ಜನವರಿಲಿ ಮಾಡಿದ್ದು. ಅದು ಮುಂಚೆಯಿಂದಾನೇ ಅವರೆಲ್ಲ ನೋಟ್ ಮಾಡ್ತಾ ಇದ್ದಾರೆ. 2021 ಇಂದಾನೇ ಸೆಬಿ ರಿಪೋರ್ಟ್ಸ್ ಕಲೆಕ್ಟ್ ಮಾಡಕ್ಕೆ ಶುರು ಮಾಡಿದ್ದಾರೆ. ವಾಚ್ ಮಾಡುವಾಗ ಇದರಲ್ಲಿ ಮುಖ್ಯವಾಗಿ ನೋಡಿದಾಗ ಎಕ್ಸ್ಟರ್ನಲ್ ಮಾರ್ಕಿಂಗ್ ಸ್ಟ್ರಾಟಜೀಸ್ ಮಾಡಿದ ಡೇಟ್ ಏನು ಅಂತ ನೋಡಿದ್ರೆ, ಒಂದು ಬಂದು 2023 ಮಾಡಿದ್ದು, ನೆಕ್ಸ್ಟ್ ಬಂದು 2024 5th ಮಂತ್ ಅಲ್ಲಿ ಮಾಡಿದ್ದಾರೆ. ಅದಾದ್ಮೇಲೆ ಎಕ್ಸ್ಟೆಂಡೆಡ್ ಬಂದು ಇವಾಗ ರೀಸೆಂಟ್ ನಮಗೆ ಡೇಟಾ ನೋಡಬೇಕು ಅಂದಾಗ ಇವಾಗ ನಾವು ರೀಸೆಂಟ್ ಆಗಿರೋದು ನೋಡೋಣ. ಇಲ್ಲಿ 5th ಮಂತ್ 8ನೇ ತಾರೀಕು 5 and 22nd. ಸೊ ಐ ಥಿಂಕ್ ದಟ್ ಈಸ್ ಮೇ, ರೈಟ್? ಹೌದು ಸರ್, 2025 5th ಮಂತ್. ಸರಿ, ಹೋಗಿ ಚಾರ್ಟಲ್ಲಿ ನೋಡೋಣ. ಈ ಡೇಟಾ ಅಲ್ವಾ? 22nd ಡೇಟ್ ಸರ್, 8, 15 ಮತ್ತು 22. ಸೊ ಇದು ಬಂದು ಇದು 15ನೇ ತಾರೀಕು. ಇದು ಬಂದು 15th ಕ್ಲೋಸಿಂಗ್. ಸೊ ಮಾರ್ಕೆಟ್ ಕೆಳಗಿಂದ ಟೋಟಲ್ ಆಗಿ ಇಷ್ಟು ದೂರ ಮೇಲೆ ಏರಿದೆ. ಸೊ ಇದು ಎಕ್ಸ್ಟರ್ನಲ್ ಸ್ಟ್ರಾಟಜಿ ಅನ್ನೋದಕ್ಕೆ ಇವ್ರು ಏನು ಮಾಡ್ತಾರೆ ಅಂದರೆ, ಕರೆಕ್ಟಾಗಿ 2:30 ಆದಮೇಲೆ ಎಲ್ಲಿ 2:30 ಗಂಟೆ ಬರುತ್ತೆ ಅಂತ ನೋಡೋಣ. ಸೊ ಎಕ್ಸಾಕ್ಟ್ಲಿ ಅರೌಂಡ್
ಇಲ್ಲಿ ಟೈಮ್ ಕೊಟ್ಟಿರ್ತಾರೆ ನೋಡಿ, ಇದರಲ್ಲಿಲ್ಲ, ಮುಂಚೆ ಕೊಟ್ಟಿದ್ರು. ಅರೌಂಡ್ 1:30 to 3:30 2 ಅವರ್ಸಲ್ಲಿ ಅವರು ಸ್ಟ್ರಾಟಜಿನ ಸ್ಟಾರ್ಟ್ ಮಾಡ್ತಾರೆ. ಸೊ 1:30 ಕರೆಕ್ಟಾಗಿ ಯಾವಾಗ ಅಂದರೆ ಈ ಜಾಗದಲ್ಲಿ. ಇದು ಎಲ್ಲಿ ಅಂದರೆ ಈ ರೆಸಿಸ್ಟೆನ್ಸ್ನ ಬಂದು ಬ್ರೇಕ್ಔಟ್ ಆಗಿದ್ಮೇಲೆ ಅವರು ಇಲ್ಲಿ ಬಂದು ಅವ್ರು ಎಕ್ಸ್ಟೆಂಡೆಡ್ ಸ್ಟ್ರಾಟಜಿ ಯೂಸ್ ಮಾಡಿ ಮಾರ್ಕೆಟ್ನ ಪುಷ್ ಮಾಡಿ ಪ್ರೈಸ್ನ ಬಂದು ಮೇಲ್ ತೊಗೊಂಡೋಗ್ಬೇಕು ಅಂತ ನೋಡ್ತಾರೆ. ಇಲ್ಲೊಂದು ಮುಖ್ಯವಾದ ಕ್ವಶನ್ನು, ಇಲ್ಲಿ ತೊಗೊಂಡೋದ್ರು ಓಕೆ, ಇಲ್ಲಿಂದ ಯಾರು ತೊಗೊಂಡೋದ್ರು? ನಮ್ಮ ಥರ ಇರೋ ಕಾಮನ್ ಪಬ್ಲಿಕ್ ತೊಗೊಂಡೋಗಿರ್ತಾರೆ. ಇಲ್ಲೇ ವಿಷಯ ಬರುತ್ತೆ ಏನು ಅಂದರೆ, ಇಲ್ಲಿಂದ ಅವ್ರು ತೊಗೊಂಡೋಗಿದ್ದು ಅಂತ ಸೆಬಿ ಕಂಡಿಡ್ದಾಯ್ತು, ಆದರೆ ಇಲ್ಲಿಂದ ಯಾರೋ ಒಬ್ರು ತೊಗೊಂಡೋಗಿರ್ಬೇಕಲ್ಲ. ಸರಿ, ಇಲ್ಲಿ ತೊಗೊಂಡೋದ್ಮೇಲೆ ಇಲ್ಲೇ ನಿಲ್ಲಿಸ್ಬೇಕು ಅಂತ ಏನು ರೂಲ್ಸ್ ಇದೆ? ಯಾರು ಬೇಕಾದ್ರು. ಸೊ ಇಲ್ಲೇ ನಾವು ಟೆಕ್ನಿಕಲ್ಸ್ ಬಂದು ಮುಖ್ಯವಾಗಿ ಯೂಸ್ ಆಗುತ್ತೆ. ಏನು ಅಂದರೆ, ಏನೇ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ನೀವೇನೇ ಮಾಡಿದ್ರೇನು ಮಾರ್ಕೆಟ್ಗಿಂತ ಒಂದು ಲಾ ಇದೆ, ಎಲ್ಲಾನು ಆ ಲಾ ಒಳಗೆ ಬರುತ್ತೆ. ನೀವು ಏನೇ ಮಾರ್ಕೆಟ್ನ ಮ್ಯಾನಿಪುಲೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ದೇರ್ ಇಸ್ ಅ ಸರ್ಟನ್ ಲಾ. ಅದು ಯಾಕೆ ನೀವು ಕ್ಲೋಸ್ ಮಾಡ್ತೀರ ಅಂತ ನಿಮಗೆ ಗೊತ್ತಿರಲ್ಲ. ಇದೇ ಲಾಸ್ ಆಫ್ ವೈಬ್ರೇಷನ್ ಅಂತ ಹೇಳ್ತಾರೆ. ಆ ವೈಬ್ರೇಷನ್ ಬಗ್ಗೆನೇ ನೀವು ಮಾಡ್ತೀರಾ. ಅವಾಗ ಟ್ರೇಡ್ಸು ನೀವು ಕ್ಲೋಸ್ ಮಾಡಿದ್ರು ಏನೋ ಒಂದು ನಡಿಬೇಕು, ನೀವು ಓಪನ್ ಮಾಡಿದ್ರು ಸ್ವಲ್ಪ ಲಾಸ್ ಇರುತ್ತೆ ಮಾರ್ಕೆಟಿಗೆ. ಇವಾಗ ನಾನು ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದು ಬಂದು ನಮ್ದು ಒಂದು ಚಾರ್ಟು. ಇದು ನಮ್ಮ ಫಿಪ್ ಟೂಲ್ ತಗೊಂತೀನಿ ನಾನಿಲ್ಲಿ. ರಿವ್ಯೂ ಪ್ರಿವ್ಯೂ ನೋಡೋರ್ಗೆ ಗೊತ್ತಿರುತ್ತೆ ನಾವು ಫಿಪ್ ಟೂಲ್ ಯೂಸ್ ಮಾಡ್ತೀವಿ ಅಂತ. ತಗೊಂಡು ಹೋಗಿ ನಾನು ಇಡ್ತೀನಿ. ಸೊ ಫಿಬ್ನ ಯೂಸ್ ಮಾಡಿದೆ ನಾನು. ಫಿಪ್ ಟೂಲ್ ಪ್ರಕಾರ ಫಸ್ಟ್ ಟಾರ್ಗೆಟು, ಸೆಕೆಂಡ್ ಟಾರ್ಗೆಟು, ಥರ್ಡ್ ಟಾರ್ಗೆಟ್. ಯಾಕೆ ಮಾರ್ಕೆಟ್ ಕರೆಕ್ಟಾಗಿ ಅಲ್ಲಿ ಹೋಯ್ತು? ಇದೇ ಲಾಸ್ ಆಫ್ ವೈಬ್ರೇಷನ್. ಏನು ಅಂದರೆ, ಇದು ಅವ್ರು ಹೀಗೆ ಮಾಡಬೇಕು ಅಂತ ಅನ್ಕೊಂಡು ಮಾಡಿರಲ್ಲ, ಅವ್ರು ಮಾಡಿರೋದು ಅಲ್ಲಿ ಬರುತ್ತೆ. ಹಿಸ್ಟ್ರಿ ರಿಪೀಟ್ಸ್ ಅನ್ನೋದಕ್ಕೆ ಮುಖ್ಯವಾದ ಎಕ್ಸಾಂಪಲ್. ಇವಾಗ ಇಲ್ಲೊಂದು ನಾರ್ಮಲ್ ಆಗಿ ಟೆಕ್ನಿಕಲ್ ಗೊತ್ತಿರೋ ಟ್ರೇಡರು ವೆಯ್ಟ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ, ಯಪ್ಪ ಸೈಡ್ ವೇಸಲ್ಲಿದೆ. ಇವಾಗ ನಾವು ಟ್ರೇಡ್ ಮಾಡ್ತಿದ್ರೆ ಏನು ಮಾಡ್ತಿದ್ವಿ? ಮಾರ್ನಿಂಗ್ ಇಂದ ಸೈಡ್ ವೇಸಲ್ಲಿ ಇದೆ, ವೆಯ್ಟ್ ಮಾಡ್ತಾ ಇರ್ತೀವಿ. ಒನ್ಸ್ ಬ್ರೇಕ್ಔಟ್ ಆದಮೇಲೆ ಬೈ ಮಾಡೋಣ ಅಂತ ಪ್ಲಾನ್ ಮಾಡಿರ್ತೀವಿ. ಬೈ ಮಾಡೋದಕ್ಕೆ ಟಾರ್ಗೆಟ್ ಏನಿಟ್ಟಿರ್ತೀವಿ? 1.618 ಗೋಲ್ಡನ್ ರೇಷಿಯೋ ಫಿಬೊನಾಚಿ ಲೆವೆಲ್ ಅಲ್ಲಿ ಟಾರ್ಗೆಟ್ ಇಟ್ಬಿಟ್ಟು ಕೂತ್ಕೊಂಡಿರ್ತೀವಿ. ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಇವಾಗ ಇವರೇ ತಗೊಂಡೋಗಿದ್ದು ಅಂತ ನಮಗೆ ಗೊತ್ತಿಲ್ಲ. ಈ ಜಾಗದಲ್ಲಿ ಜೇನ್ ಇದ್ರೇನೋ ಇಲ್ಲ ಯಾರಿದ್ರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಬೇಕಾಗಿರೋದೇನೋ ಮಾರ್ಕೆಟ್ ನನ್ನ ಟಾರ್ಗೆಟ್ಗೆ ಹೋಗ್ಬೇಕು. ಅವಾಗ ಹೋಗೋದಕ್ಕೆ ಒಂದು ಫ್ಯಾಕ್ಟರೇ ಇವರು. ಇವ್ರು ತಗೊಂಡೋಗಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ತಗೊಂಡೋಗಿರ್ತಾರೆ. ಯಾಕೆಂದ್ರೆ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್. ಸೊ ನಮಗೆ ಟೆಕ್ನಿಕಲ್ ಅನ್ನೋದು ಏನ್ ತೋರ್ಸತ್ತೆ ಅಂದ್ರೆ, ಇನ್ಸ್ಟಿಟ್ಯೂಷನ್ ಇದೇ ಮಾಡತ್ತೆ ಅಂತಲ್ಲ, ನೀವು ಏನೇ ಅನ್ಕೊಂಡ್ರು ಇದೇ ಮಾಡ್ತಾರೆ. ಯಾಕಂದ್ರೆ ಮಾರ್ಕೆಟ್ ಬಿಹೇವ್ಸ್ ಇನ್ ಸರ್ಟನ್ ಸ್ಟ್ರಕ್ಚರ್ಸ್. ಆ ಸ್ಟ್ರಕ್ಚರ್ಸ್ ಏನು ಅಂದ್ರೆ ಈ ತರಾನೇ ಮುಂಚೆ ನಡೆದಿರತ್ತೆ. ಇದಕ್ ಮುಂಚೆ ಇನ್ಸ್ಟಿಟ್ಯೂಷನ್ ಇದೇ ಮಾಡಿದ್ದಾರೆ, ಇವಾಗ್ಲೂ ಇದೇ ಮಾಡ್ತಾ ಇದ್ದಾರೆ. 100 ವರ್ಷ ಆದ್ಮೇಲೆ ಮಾಡಿದ್ರು ಇದನ್ನೇ ಮಾಡ್ತಾರೆ. ಸೊ ಈ ಒಂದೊಂದು ಜಾಗದಲ್ಲೂ ನಾನು ಹೇಳಿದೆ ಗೊತ್ತಾ, ಈ ಒಂದೊಂದು ಜಾಗದಲ್ಲೂ ನೀವು ಹೋಗಿ ಚೆಕ್ ಮಾಡಿದ್ರೆ ದೇರ್ ಇಸ್ ಅ ಪ್ರಾಪರ್ ಟೆಕ್ನಿಕಲ್ ಎವಿಡೆನ್ಸ್. ನಾವು ಫೈಂಡ್ ಔಟ್ ಮಾಡೋದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ಸ್ಟಿಟ್ಯೂಷನ್ ಅಲ್ಲಿ ಬಂದ್ರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಬೈ ಮಾಡಿರೋ ಜಾಗದಲ್ಲಿ ಅವ್ರು ಬೈ ಮಾಡಿದ್ದಾರೆ ಅದಕ್ಕೆ ಮಾರ್ಕೆಟ್ ಮೇಲೆ ಹೋಗಿದೆ ಅಂತ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅಲ್ಲೇ ನಾನು ಬೈಯರ್ ಆಗಿದ್ದೆ. ಸೊ ವಿ ಆರ್ ನಾಟ್ ಟ್ರೇಡಿಂಗ್ ಅಗೇನ್ಸ್ಟ್ ದಿ ಇನ್ಸ್ಟಿಟ್ಯೂಷನ್ಸ್, ವಿ ಆರ್ ಗೋಯಿಂಗ್ ವಿತ್ ದಿ ಇನ್ಸ್ಟಿಟ್ಯೂಷನ್ಸ್. ಅದಕ್ಕೆ ಮೊದಲು ನಮಗೆ ಪ್ರಾಪರ್ ಆಗಿ ಮಾರ್ಕೆಟ್ ಸ್ಟ್ರಕ್ಚರ್ ಏನು ಅಂತ ಅರ್ಥ ಆಗ್ಬೇಕು. ಅದಕ್ಕೆ ಸ್ಟ್ರಕ್ಚರಲ್ ಅನಾಲಿಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಜನರು ಬಂದು ಏನ್ ಅನ್ಕೊಂಡಿದ್ದಾರೆ, ಒಳಗೆ ಹೋದ್ರೆ ಬೈ ಸೆಲ್. ಇಲ್ಲಿ ನೋಡಿ, ಈ 700 ಕೋಟಿ ಇವಾಗ ಯಾರು ಕೊಟ್ಟಿದ್ದಾರೆ? ಮಾರ್ಕೆಟ್ ಒಳಗೆ ಸುಮ್ಮನೆ ಹೋಗ್ಬೇಕು, ಒಂದು ಬೈ ಸೆಲ್ಲು. ಅದೇ ತರ ಏನ್ ಹೇಳೋದು, ಒಂದು 5 ರೂಪಾಯಿ ಹಾಕಿದ್ರೆ ಒಂದು 50 ರೂಪಾಯಿ ತಗೊಂಡು ಆಚೆ ಬರಬೇಕು ಅಂತ ಅನ್ಕೊಂಡಿರೋ ಅಷ್ಟು ರಿಟೇಲರ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 40,000 ಕೋಟಿ ಕೊಟ್ಟಿದ್ದಾರೆ. ದೇ ಆರ್ ರೆಡಿ ಟು ಗಿವ್ 40,000 crores ಫಾರ್ ಅ ಫಾರಿನ್ ಕಂಪನಿ. ಇದೇ ಜನರ ಹತ್ರ ಇರೋ ಒಂದು ವೀಕ್ನೆಸ್ ನ ಯೂಸ್ ಮಾಡ್ಕೊಂಡಿರೋದು. ಬಿಕಾಸ್ ದೇ ಆರ್ ಇಗ್ನರೆಂಟ್. ಜನರನ್ನ ತಪ್ಪು ಹೇಳಕ್ಕಾಗಲ್ಲ, ದೇ ಆರ್ ಇಗ್ನರೆಂಟ್. ಅವ್ರಿಗೆ ಯಾರೋ ಹೇಳಿರ್ತಾರೆ, ನೀನ್ ಹಾಕಪ್ಪ 5 ರೂಪಾಯಿ ಹಾಕಿದ್ರೆ 50 ರೂಪಾಯಿ ಸಿಗತ್ತೆ, ಸರಿ ಒಂದು ಟ್ರೈ ಮಾಡಿ ನೋಡೋಣ ಅಲ್ವಾ. ಆ ಒಂದು ಟ್ರೈನೇ ತುಂಬಾ ಟ್ರೈ ಆಗಿ ಅದನ್ನ ಒಬ್ಬ ಸ್ಟ್ರಾಟಜಿಯಾಗಿ ಮಾಡಿ, ಇವ್ರು ಮಾಡೋ ಟ್ರೈನ ನಾವ್ ಯಾಕೆ ಟ್ರೈ ಮಾಡಿ ಮಾಡಬಾರ್ದು ಅಂತ ಬಂದ್ರು, 40,000 ಕೋಟಿ ತಗೊಂಡು ಹೋದ್ರು. ಸೊ ದಿಸ್ ಇಸ್ ಹೌ ಇನ್ಸ್ಟಿಟ್ಯೂಷನ್ ವರ್ಕ್ಸ್. ಇವತ್ತು ಹೆಸರು ಗೊತ್ತಾಯ್ತು, ಜೇನ್ ಸ್ಟ್ರೀಟ್ ಅಂತ. ಮುಂಚೆ ಗೊತ್ತಿರ್ಲಿಲ್ಲ. ಇದೇ ತರ US ಅಲ್ಲಿ ಒಂದು ಗೇಮ್ ಸ್ಟಾಕ್ ಅಂತ ಒಂದು ಕಂಪನಿಗೆ ಆಯ್ತು. ನ್ಯೂಸ್ ಅಲ್ಲಿ ಎಲ್ಲ ನೋಡಿರ್ತೀರಾ. ಐ ಥಿಂಕ್ ಇಟ್ ವಾಸ್ ಡ್ಯೂರಿಂಗ್ 2023 ಸಮ್ವೇರ್, ಗೇಮ್ ಸ್ಟಾಪ್. ಆ ಟೈಮಲ್ಲಿ ಇನ್ಸ್ಟಿಟ್ಯೂಷನ್ಗೆ ಪ್ರಾಬ್ಲಮ್ ಆಯ್ತು. ಏನಂದ್ರೆ ಎಲ್ಲರೂ ಇನ್ಸ್ಟಿಟ್ಯೂಷನ್ ವರ್ ಇನ್ ದ ಸೆಲ್ಲಿಂಗ್ ಮೋಡ್. ಐ ಥಿಂಕ್ ಇಟ್ ವಾಸ್ ಇಲಾನ್ ಮಸ್ಕ್ ಅವ್ರ ಟ್ವೀಟ್ ಅಲ್ವಾ, ಗೇಮ್ ಸ್ಟಾಪ್. ಇಲಾನ್ ಮಸ್ಕ್ ಟ್ವೀಟ್ ಬಂದು ಎಲ್ಲರೂ ರಿಟೈಲ್ ಟ್ರೇಡರ್ಸ್ ಎಲ್ಲ ಒಂದ್ ಸೇರಿ ಬೈ ಮಾಡಿದ್ರು. ಬೈ ಮಾಡಿದ್ಮೇಲೆ ಸ್ಪೈಕ್ ಆಯ್ತು. ಇನ್ಸ್ಟಿಟ್ಯೂಷನ್ ವರ್ ಇನ್ ಲಾಸಸ್. ಅವಾಗ ಏನಂದ್ರೆ ರಿಟೈಲ್ ಟ್ರೇಡರ್ಸ್ಗೂ ಫೋರ್ಸ್ ಇದೆ, ಆದ್ರೆ ಎಲ್ಲ ಸೆಪರೇಟ್ ಆಗಿದ್ದಾರೆ. ಸಮಸ್ಯೆ ಏನು ಅಂದ್ರೆ, ರಿಟೈಲ್ ಟ್ರೇಡರ್ ಸಮಸ್ಯೆ ಏನು, ದೇ ಆರ್ ಆಲ್ ಇಂಡಿವಿಜುವಲ್ಸ್. ಇನ್ಸ್ಟಿಟ್ಯೂಷನ್ ದೇ ಆರ್ ಅ ಟೀಮ್. ಅದಕ್ಕೆ ಟೀಮ್ ಆಗಿ ಕೂತ್ಕೊಂಡು ಟ್ರೇಡ್ ಮಾಡಬೇಕು ಅನ್ನೋದು.
ಐಡಿಯಾಲಜಿ ಜಾಸ್ತಿ ಇರಬೇಕು, ಮೈಂಡ್ ಸೆಟ್ ಒಂದೇ ಇರಬೇಕು, ಒಂದೇ ಕೂತ್ಕೊಂಡು ಟ್ರೇಡ್ ಮಾಡಿದಾಗ ಡೆಫಿನೆಟ್ಲಿ ವಿಲ್ ಆಲ್ಸೋ ಬಿ ಅ ಪ್ರಾಫಿಟಬಲ್ ಟ್ರೇಡರ್. ಸೊ ಜೇನ್ ಸ್ಟ್ರೀಟ್ ನಮ್ಗೆ ಅದೊಂದು ಲೆಸನ್ ಹೇಳ್ಕೊಟ್ಟಿದ್ದಾರೆ. ನಾವು ಕೂಡ ರೆಗ್ಯುಲರ್ ಆಗಿ ನಾವೇನು ಹೇಳ್ತೀವಿ ಅಂದರೆ ನಮ್ಮ ಟ್ರೇಡಿಂಗ್ ಫ್ಲೋರ್ ಯೂಸ್ ಮಾಡಿ. ಸರಿ, ನಿಮ್ಗೆ ಈ ಟ್ರೇಡಿಂಗ್ ಫ್ಲೋರ್ ಬೇಡವಾ, ನೀವೇ ಟ್ರೇಡ್ ಮಾಡ್ತೀರಾ, ಮನೇಲಿ ಕೂತ್ಕೊಂಡು ಒಂದು ಗ್ರೂಪಾಗಿ ಟ್ರೇಡ್ ಮಾಡಿ. ಯಾಕಂದ್ರೆ ಲಾಟ್ ಆಫ್ ಮೈಂಡ್ಸ್ ಗಿವ್ಸ್ ಗ್ರೇಟರ್ ಐಡಿಯಾಸ್. ಆದರೆ ಒಂದು ಗೊತ್ತಿರೋರ್ನ ಸೇರಿಸ್ಕೊಳ್ಳಿ, ಏನು ಗೊತ್ತಿಲ್ದಿರೋರು ಬೈ ಸೆಲ್ ಸುಮ್ಮನೆ ಹೇಳೋರ್ನ ಸೇರಿಸ್ಕೊಬಾರ್ದು, ಅವ್ರು ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ನಿಮ್ಮ ಐಡಿಯಾಲಜಿ ಏನೋ, ನಿಮ್ಮ ಮೈಂಡ್ ಸೆಟ್ ಏನೋ, ಅದೇ ಟೆಕ್ನಿಕಲ್ಸ್ ಅದೇ ರೂಲ್ಸ್ನ ಫಾಲೋ ಮಾಡಿ ಅವ್ರ ಮೈಂಡ್ ಸೆಟ್ಟು ಇದೆ ಅಂದರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ಒಂದು ಗ್ರೂಪ್ ಆಗಿ ಟ್ರೇಡ್ ಮಾಡುವಾಗ ಡೆಫಿನೆಟ್ಲಿ ಇಟ್ ಬಿ ಬೆಟರ್. ಸೊ ಇದೇ ಜೇನ್ ಸ್ಟ್ರೀಟ್ ಅವ್ರೊಂದು ಗ್ರೂಪ್ ಕ್ರಿಯೇಟ್ ಮಾಡಿ, ದೊಡ್ಡ ಗ್ರೂಪು 1500 ಜನ ಇಟ್ಕೊಂಡು ಒಂದು ಗ್ರೂಪ್ ಮಾಡಿ, ಚಿಕ್ಕದಾಗಿ ಮಾಡಿ, ಪರವಾಗಿಲ್ಲ, ತಪ್ಪಿಲ್ಲ, ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ಜೇನ್ ಸ್ಟ್ರೀಟ್ ಥರ ಇಲ್ಲ ಅಂದರೂ ಅಟ್ಲೀಸ್ಟ್ ಈ ವಾಲ್ ಸ್ಟ್ರೀಟಲ್ಲೋ ಇಲ್ಲ ನಾವೇನು ಹೇಳೋದು ದಲಾಲ್ ಸ್ಟ್ರೀಟಲ್ಲೋ ಕೂತ್ಕೊಂಡು ಟ್ರೇಡ್ ಮಾಡಿ ನಾವು ಪ್ರಾಫಿಟಬಲ್ ಟ್ರೇಡರ್ ಆಗಿ ಆಚೆ ಬರ್ಬೋದು. ಸೊ ಇದೇ ಜೇನ್ ಸ್ಟ್ರೀಟ್ದು ಒಂದು ಮುಖ್ಯವಾದ ವಿಷಯ ನಾನು ಸ್ಟಡಿ ಮಾಡಿದ್ದು. ಪ್ಲಸ್ ಇದು ನಮಗೆ ಆಲ್ರೆಡಿ ಏನು ಹೇಳೋದು ಇನ್ಸ್ಟಿಟ್ಯೂಷನ್ ಫಾಲೋ ಮಾಡ್ತಾ ಇರೋದ್ರಿಂದ ಒಂದು ಹೆಸರು ಸಿಕ್ಕಿದ್ದು, ಒಂದು ನಮಗೊಂದು ಒಳ್ಳೆ ಅಡ್ವಾಂಟೇಜ್ ಆಯಿತು. ಜನರಿಗೂ ಇದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಒಂದು ಆಪರ್ಚುನಿಟಿ ಸಿಕ್ತು. ತುಂಬ ಥ್ಯಾಂಕ್ಸ್ ಸರ್, ತುಂಬಾನೇ ಎಲ್ಲರಿಗೂ ಅರ್ಥ ಆಗೋ ಥರ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ತುಂಬ ಥ್ಯಾಂಕ್ಸ್. ಇದೇ ಥರ ಬೇರೆ ಒಂದು ಎಪಿಸೋಡ್ ಆಫ್ ವಾಯ್ಸ್ ಆಫ್ ಟ್ರೇಡರ್ಸ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್.